ಡಿಡಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ. ನಮಸ್ಕಾರ, ಖಮ್ಮಗಣಿ, ರಾಮ್ ರಾಮ್. ಕೃಷಿ ಚೌಪಾಲ್ಗೆ ಬಂದಿರುವ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಕೃಷಿ ಚೌಪಾಲ್ ಒಂದು ವಿಶೇಷ ರಾಜ್ಯದ ಬಣ್ಣದಲ್ಲಿ ತೇಲುತ್ತಿದೆ. ಅಲ್ಲಿ ಸಂಸ್ಕೃತಿ, ಪರಂಪರೆ ಎಂಬುದು ಇತಿಹಾಸ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಅಲ್ಲಿನ ಗಾಳಿ, ಗೋಡೆಗಳು ಮತ್ತು ಮನೆ ಮಠಗಳಲ್ಲಿ ಜೀವಂತವಾಗಿ ಕಾಣಿಸ್ತದೆ. ಅದಕ್ಕೆ ಅದನ್ನು ರಂಗೀಲಾ ರಾಜಸ್ಥಾನ್ ಅಂತ ಕರೆಯುತ್ತಾರೆ. ಈ ರಾಜ್ಯದ ಇನ್ನೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ಬರುವ ಎಲ್ಲರೂ ಇಲ್ಲಿನ ಬಣ್ಣದಲ್ಲೇ ಮುಳುಗಿಬಿಡ್ತಾರೆ. ಯಾಕೆಂದ್ರೆ ನಾವು ನಿಂತಿರುವ ಈ ಭೂಮಿ ಶೌರ್ಯ ಮತ್ತು ಸಾಹಸ ಗಾಥೆಗಳನ್ನ ಹೇಳುವ ಭೂಮಿ. ಇಲ್ಲಿ ಕಾಲಿಟ್ಟ ತಕ್ಷಣವೇ ಅದರ ಪ್ರತಿಧ್ವನಿ ಕೇಳಿಸುತ್ತೆ. ನಾವು ಇರುವುದು ಭರತ್ಪುರದಲ್ಲಿ. ಇಲ್ಲಿನ ರೈತರ ಆಶಯಗಳು, ಕನಸುಗಳು ಮತ್ತು ಅವರ ಪ್ರಗತಿಯೂ ಕೂಡ ನಮ್ಮ ಮುಂದೆ ಇದೆ. ಅದಕ್ಕಾಗಿ ಇಂದಿನ ಕಾರ್ಯಕ್ರಮವನ್ನ ಭರತ್ಪುರದಿಂದ ನಿಮ್ಗೆ ತಲುಪಿಸುತ್ತಿದ್ದೇವೆ. ಯಾಕೆಂದ್ರೆ ಇಲ್ಲಿನ ಮಣ್ಣಿನಲ್ಲಿ ಬೆಳೆಯುವುದು ಬಂಗಾರದಂತ ಬೆಳೆ, ನಮ್ಮ ಜೀವನಕ್ಕೆ ಬೆಳಕು ನೀಡುವ ಬೆಳೆ. ಹೌದು, ನಾವು ಎಣ್ಣೆ ಬೀಜಗಳ ಬಗ್ಗೆ ಮಾತನಾಡಿದ್ರೆ ಈ ಕ್ಷೇತ್ರದಲ್ಲಿ ಇಲ್ಲಿ ನಡೆಯುತ್ತಿರುವ ಕೆಲಸಗಳು ದೇಶವನ್ನೇ ಪ್ರಗತಿಯ ದಾರಿಗೆ ಕೊಂಡೊಯ್ಯುತ್ತಿವೆ. ಜೊತೆಗೆ ನಮ್ಮ ರೈತರ ಜೀವನವನ್ನ ಇನ್ನಷ್ಟು ಬಲಿಷ್ಠವಾಗಿಸುತ್ತಿವೆ. ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಇಂದಿನ ಕೃಷಿ ಚೌಪಾಲನ್ನ ಆರಂಭಿಸೋಣ. ಎಂದಿನಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ರೈತರಿದ್ದಾರೆ, ಅದಲ್ಲದೆ ವಿಜ್ಞಾನಿಗಳು ಕೂಡ ಇದ್ದಾರೆ. ಇವರೊಂದಿಗೆ ಮತ್ತೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರಾರಂಭಿಸೋಣ ಕೃಷಿ ಚೌಪಾಲ್. ಮುಂದೆ ಸಾಗೋಣ. ಎಣ್ಣೆ ಬೀಜಗಳ ಕ್ಷೇತ್ರದಲ್ಲಿ ಸರ್ಕಾರ ಹೇಗೆ ನಿರಂತರ ಪ್ರಯತ್ನ ಮಾಡುತ್ತಿದೆ, ರೈತರು ತಮ್ಮ ಪಾತ್ರ ವಹಿಸುತ್ತಿದ್ದಾರೆ, ವಿಜ್ಞಾನಿಗಳು ಹೇಗೆ ಶ್ರಮಿಸುತ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕಾಗಿ ಎಣ್ಣೆ ಬೀಜಗಳ ಕುರಿತ ಒಂದು ವರದಿ ನೋಡೋಣ. ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನ ಪ್ರಮುಖ ದೇಶಗಳಲ್ಲಿ ಒಂದು. ಆದರೆ ನಮ್ಮ ದೇಶದಲ್ಲಿ ಅಡುಗೆ ಎಣ್ಣೆಯ ಬಳಕೆ ತುಂಬಾ ಜಾಸ್ತಿ ಇರುವುದರಿಂದ ಪ್ರತಿ ವರ್ಷ ದೊಡ್ಡ ಪ್ರಮಾಣದಲ್ಲಿ ಎಣ್ಣೆಯನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಎಣ್ಣೆ ಬೀಜಗಳ ಉತ್ಪಾದನೆ ಕ್ರಮೇಣ ಹೆಚ್ಚಾಗುತ್ತಿದ್ದರೂ ಕೂಡ ಅದು ದೇಶದ ಆಂತರಿಕ ಅಗತ್ಯಗಳಿಗೆ ಸಾಕಾಗುತ್ತಿಲ್ಲ. 2014-15ರಲ್ಲಿ ಒಟ್ಟು ಎಣ್ಣೆ ಬೀಜ ಉತ್ಪಾದನೆ ಸುಮಾರು 275 ಲಕ್ಷ ಟನ್ ಇತ್ತು. ಈ ವರ್ಷ ಕೃಷಿ ಸಚಿವಾಲಯ 426 ಲಕ್ಷ ಟನ್ ಉತ್ಪಾದನೆಯ ಅಂದಾಜು ನೀಡಿದೆ. ಪ್ರಸ್ತುತ ನಮ್ಮ ದೇಶವು ತನ್ನ ಒಟ್ಟು ದೇಶದ ಖಾದ್ಯ ತೈಲ ಅಗತ್ಯಗಳಲ್ಲಿ ಕೇವಲ 40% ಮಾತ್ರ ಉತ್ಪಾದಿಸಲು ಸಮರ್ಥವಾಗಿದೆ. ಉಳಿದ 60%ಕ್ಕೆ ನಾವು ಇತರ ದೇಶಗಳನ್ನು ಅವಲಂಬಿಸಿದ್ದೇವೆ. ದೇಶವು ಅಡುಗೆ ಎಣ್ಣೆಯಲ್ಲಿ ಸ್ವಾವಲಂಬಿಯಾಗಬೇಕೆಂದರೆ ಎಣ್ಣೆ ಬೀಜಗಳ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲೇಬೇಕು. ಉತ್ತಮ ಗುಣಮಟ್ಟದ ಬೀಜಗಳು, ವೈಜ್ಞಾನಿಕ ರೀತಿಯ ಬಿತ್ತನೆ ವಿಧಾನ, ಗೊಬ್ಬರ ಮತ್ತು ನೀರನ್ನು ಸರಿಯಾದ ಸಮಯದಲ್ಲಿ ಹಾಗೂ ಸರಿಯಾದ ಪ್ರಮಾಣದಲ್ಲಿ ಬಳಸುವುದು, ಕೀಟಗಳು ಮತ್ತು ರೋಗಗಳಿಂದ ಬೆಳೆಗಳನ್ನು ರಕ್ಷಿಸುವುದು, ಹಾಗೆಯೇ ಕೊಯ್ಲಿನ ನಂತರ ಆಗುವ ನಷ್ಟವನ್ನು ಕಡಿಮೆ ಮಾಡುವುದು ತುಂಬಾ ಅಗತ್ಯ. ಈ ದಿಕ್ಕಿನಲ್ಲಿ ತೆಗೆದುಕೊಳ್ಳಲಾದ ಪ್ರಮುಖ ಹೆಜ್ಜೆಯೇ ರಾಷ್ಟ್ರೀಯ ಆಹಾರ ಎಣ್ಣೆ ಬೀಜ ಮಿಷನ್. ಈ ಮಿಷನ್ನ ಮೊದಲ ಗುರಿ ಸಾಸಿವೆ, ರೇಪ್ಸೀಡ್, ಕಡಲೆಕಾಯಿ, ಸೋಯಾಬೀನ್, ಸೂರ್ಯಕಾಂತಿ, ಎಳ್ಳು, ಕುಸುಮ, ನೈಜರ್, ಅಳಸಿ ಮತ್ತು ಅರಳಿ ಮುಂತಾದ ಪ್ರಮುಖ ಎಣ್ಣೆ ಬೀಜ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಾಗಿದೆ. ಇನ್ನೊಂದೆಡೆ ಭಾರತ ತನ್ನ ಅಗತ್ಯಗಳನ್ನು ಪೂರೈಸಲು ದೊಡ್ಡ ಪ್ರಮಾಣದಲ್ಲಿ ಪಾಮ್ ಆಯಿಲ್ ಅನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಇದನ್ನು ಕಡಿಮೆ ಮಾಡಲು 2021ರಲ್ಲಿ ರಾಷ್ಟ್ರೀಯ ಆಹಾರ ಎಣ್ಣೆ ಮಿಷನ್ ಪಾಮ್ ಆಯಿಲ್ ಅನ್ನು ಆರಂಭಿಸಲಾಯಿತು. ದೇಶದಲ್ಲಿ ಪಾಮ್ ಬೆಳೆಗೆ ಅನುಕೂಲವಿರುವ ಕಡೆಗಳಲ್ಲಿ ಹೆಚ್ಚಿನ ಪಾಮ್ ಮರಗಳನ್ನು ನೆಡಲಾಗುತ್ತಿದೆ. ಇದೀಗ ನೀವು ಈ ವರದಿಯನ್ನ ನೋಡಿದ್ರಿ. ಇಲ್ಲಿ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ ಹೇಗೆ ರೈತರ ಜೊತೆಗೂಡಿ ಕೆಲಸ ಮಾಡ್ತಿದೆ ಅನ್ನೋದನ್ನ, ನಮ್ಮ ಹಳದಿ ಕ್ರಾಂತಿಯನ್ನ ಇನ್ನಷ್ಟು ವೇಗವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿದೆ ಅನ್ನೋದನ್ನ ತಿಳಿದುಕೊಂಡ್ರಿ. ಇದೀಗ ಬನ್ನಿ ಇಂದಿನ ನಮ್ಮ ತಜ್ಞರು ಮತ್ತು ಅತಿಥಿಗಳನ್ನು ಪರಿಚಯಿಸೋಣ. ಅವರು ರೈತರೊಂದಿಗೆ ನೇರವಾಗಿ ಮಾತನಾಡ್ತಾರೆ, ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ ಮತ್ತು ದೇಶದಾದ್ಯಂತ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈಗ ಅವರ ಪರಿಚಯ ಮಾಡಿಸೋಣ.
ಡಾಕ್ಟರ್ ವಿಜಯ್ ವೀರ್ ಸಿಂಗ್ ಅವರು ಜೊತೆಯಲ್ಲಿದ್ದಾರೆ. ಸರ್, ನಿಮಗೆ ಹಾರ್ದಿಕ ನಮಸ್ಕಾರ. ಸ್ವಾಗತ. ನೀವು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ನಲ್ಲಿರುವ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ ಭರತ್ಪುರದ ನಿರ್ದೇಶಕರಾಗಿದ್ದೀರಿ. ಇಲ್ಲಿ ಸಾಸಿವೆ ಸಂಶೋಧನೆ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಚಟುವಟಿಕೆಗಳು ನಡೆಯುತ್ತಿವೆ ಅನ್ನೋದನ್ನ ವಿವರವಾಗಿ ನಮಗೆ ತಿಳಿಸ್ತೀರಾ? ಡಾಕ್ಟರ್ ಹರಿಸಿಂಗ್ ಮೀನಾ ಅವರು ಜೊತೆಯಲ್ಲಿದ್ದಾರೆ. ಅವರು ಬೆಳೆ ಸುಧಾರಣಾ ಘಟಕದ ಪ್ರಧಾನ ವಿಜ್ಞಾನಿ. ಸರ್, ನಿಮಗೂ ಸ್ವಾಗತ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಭಗೀರಥ್ ರಾಮ್ ಅವರು ಕೂಡ ಇದ್ದಾರೆ, ಬೆಳೆ ಸುಧಾರಣಾ ಘಟಕದ ಪ್ರಧಾನ ವಿಜ್ಞಾನಿ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಹರಿಓಂ ಕುಮಾರ್ ಶರ್ಮಾ, ವರಿಷ್ಠ ವಿಜ್ಞಾನಿ, ಫಸಲ್ ಸುರಕ್ಷಾ ಇಕಾಯಿಂದ. ಸರಿ, ಈಗ ಮಾತುಕತೆಯನ್ನ ಪ್ರಾರಂಭಿಸೋಣ. ಮೊದಲು ಡಾಕ್ಟರ್ ವಿಜಯ್ ವೀರ್ ಅವರಿಂದ ಪ್ರಾರಂಭಿಸೋಣ. ನೀವು ಯಾವ ಚಟುವಟಿಕೆಗಳ ಮೂಲಕ ಕೆಲಸವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದೀರಿ? ಅದರಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಇರೋದಕ್ಕೆ ನಿಮ್ಮ ಎಲ್ಲಾ ಪ್ರಯತ್ನಗಳು ರೈತರ ತನಕ ತಲುಪಲಿ ಅನ್ನೋದಕ್ಕಾಗಿ ಏನೇನ್ ಮಾಡಲಾಗುತ್ತಿದೆ? ನಿಮಗೆ ಗೊತ್ತೇ ಇದೆ, ಭರತ್ಪುರದ ಗಡಿಗಳೇನಿವೆ ಇವು ಹರಿಯಾಣ ರಾಜ್ಯಕ್ಕೂ ಮತ್ತೆ ಮಧ್ಯಪ್ರದೇಶ ರಾಜ್ಯಕ್ಕೂ ಹೊಂದಿಕೊಂಡಿದೆ. ಹಾಗೆ ಉತ್ತರ ಪ್ರದೇಶಕ್ಕೂ ಸಹ ಸೇರಿಕೊಂಡಿದೆ. ಈ 4 ರಾಜ್ಯಗಳನ್ನು ಒಟ್ಟಿಗೆ ತೆಗೆದುಕೊಂಡ್ರೆ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಸುಮಾರು 75% ಉತ್ಪಾದನೆ ಇವತ್ತಿಗೆ ಈ ರಾಜ್ಯಗಳಿಂದಲೇ ಬರ್ತದೆ. ಇದರ ಕೆಲಸದ ಮಹತ್ವವನ್ನು ಗಮನಿಸಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು 2009ರಲ್ಲಿ ಇದಕ್ಕೆ ಸಾಸಿವೆ ಸಂಶೋಧನಾ ನಿರ್ದೇಶನಾಲಯ ಎಂಬ ಸ್ಥಾನಮಾನ ನೀಡಿದೆ. ನಂತರ ಇದರ ಸಾಧನೆಗಳನ್ನು ಗಮನಿಸಿ ಕಳೆದ ವರ್ಷ ಅಂದ್ರೆ 2024ರಲ್ಲಿ ಇದನ್ನ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ ಅಂತ ಘೋಷಿಸಲಾಯಿತು. ಈ ಸಂಸ್ಥೆಯ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಪ್ರಮುಖವಾಗಿ 4 ಘಟಕಗಳಿವೆ. ಅದರಲ್ಲಿ ಮೊದಲನೆಯದು ಬೆಳೆ ಸುಧಾರಣಾ ಘಟಕ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಹೊಸ ಸಾಸಿವೆ ಜಾತಿಗಳನ್ನ ಅಭಿವೃದ್ಧಿಪಡಿಸೋದು, ಜೊತೆಗೆ ಜೈವಿಕ ಮತ್ತೆ ಅಜೈವಿಕ ಅಂಶಗಳು ಅಂದ್ರೆ ರೋಗಗಳು, ಬರ, ಹೆಚ್ಚಿನ ಅಥವಾ ಕಡಿಮೆ ತಾಪಮಾನ ಇವುಗಳಿಗೆ ಸಹನಶೀಲವಾಗಿ ಇರುವ ಜಾತಿಗಳನ್ನ ಅಭಿವೃದ್ಧಿಪಡಿಸುವುದೇ ಇದರ ಮುಖ್ಯ ಕೆಲಸ. ಮತ್ತೊಂದು ಅತ್ಯಂತ ಪ್ರಮುಖ ವಿಷಯ ಏನಂದ್ರೆ ದೇಶದಾದ್ಯಂತ ಬಳಕೆಯಾಗುವ ಪ್ರಜನಕ ಬೀಜಗಳ ಉತ್ಪಾದನೆ. ಬೀಜದ ಸರಪಳಿಯಲ್ಲಿ ಇದು ಮೊದಲ ಹಂತ. ಇದೇ ಬೀಜ ಮುಂದಕ್ಕೆ ಸಾಗುತ್ತಾ ಕೊನೆಗೆ ರೈತರ ಕೈಗೆ ತಲುಪ್ತದೆ. ಆ ಕೆಲಸವನ್ನು ನಾವು ಇಲ್ಲಿಯೇ ಮಾಡ್ತೇವೆ. ನಮ್ಮ ಇನ್ನೊಂದು ಪ್ರಮುಖ ಘಟಕ ಅಂದ್ರೆ ಬೆಳೆ ಉತ್ಪಾದನಾ ಘಟಕ. ಸಾಸಿವೆ ಬೆಳೆಗಾಗಿ ಯಾವ ರೀತಿಯ ಹೊಸ ಉತ್ಪಾದನಾ ವಿಧಾನಗಳನ್ನು ಅಳವಡಿಸಬೇಕು, ಬೀಜ ಸಿಕ್ಕಿದ ಮೇಲೆ ಅದರಿಂದ ಹೇಗೆ ಹೆಚ್ಚು ಉತ್ಪಾದನೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ಈ ಘಟಕ ಕೆಲಸ ಮಾಡ್ತದೆ ಮತ್ತೆ ಆ ವಿಧಾನಗಳನ್ನ ಅಭಿವೃದ್ಧಿಪಡಿಸಲಾಗ್ತದೆ. 3ನೇ ಪ್ರಮುಖ ಘಟಕ ಅಂದ್ರೆ ಬೆಳೆ ಸಂರಕ್ಷಣಾ ಘಟಕ. ಇದರ ಮುಖ್ಯ ಉದ್ದೇಶ ರೋಗಗಳು ಮತ್ತು ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು, ಅವುಗಳನ್ನು ಹೇಗೆ ನಿಯಂತ್ರಿಸಬಹುದು, ಹೇಗೆ ಸರಿಯಾಗಿ ನಿರ್ವಹಿಸಬಹುದು ಅನ್ನೋದ್ರ ಬಗ್ಗೆ ಸೂಕ್ತ ವಿಧಾನಗಳನ್ನು ಅಭಿವೃದ್ಧಿಪಡಿಸೋದು. ಇವೆಲ್ಲಕ್ಕಿಂತಲೂ ಮುಖ್ಯವಾದ ಪ್ರಶ್ನೆ ಏನಂದ್ರೆ ತಂತ್ರಜ್ಞಾನವೂ ಇದೆ, ಹೊಸ ಜಾತಿಗಳೂ ಇದೆ, ಆದ್ರೆ ಇವು ರೈತರ ತನಕ ಹೇಗೆ ತಲುಪಬೇಕು? ಅದಕ್ಕಾಗಿ ಈ ತಂತ್ರಜ್ಞಾನಗಳನ್ನು ಮೌಲ್ಯಮಾಪನ ಮಾಡಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಪ್ರಸಾರ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ನೀವು ವಿಭಿನ್ನ ಘಟಕಗಳ ಬಗ್ಗೆ ಮಾತನಾಡ್ತಿದ್ದೀರಿ. ಈಗ ನಾನು ಡಾಕ್ಟರ್ ಹರಿಸಿಂಗ್ ಮೀನಾ ಅವರಿಂದ ತಿಳ್ಕೋಬೇಕು. ನಾವು ರೈತರಿಗೆ ವಿವಿಧ ರೀತಿಯ ಬೀಜಗಳು, ತಳಿ ಜಾತಿಗಳು ಮತ್ತು ಸುಧಾರಿತ ತಳಿಗಳನ್ನ ತಲುಪಿಸಲು ಪ್ರಯತ್ನ ಮಾಡ್ತಿದ್ದೇವೆ ಅಂದಾಗ ಇಲ್ಲಿ ಅಭಿವೃದ್ಧಿಪಡಿಸಿರುವ ಉತ್ತಮ ಮತ್ತು ಉನ್ನತ ತಳಿಗಳು ಯಾವುವು? ಹಾಗೆ ಈ ಪ್ರದೇಶದ ಒಂದು ರೀತಿಯ ಗುರುತಾಗಿರುವ ತಳಿಗಳು ಯಾವುವು ಅನ್ನೋದನ್ನ ತಿಳ್ಕೋಬೇಕು. ಮುಖ್ಯವಾಗಿ ಈಗ ಬಳಕೆಯಲ್ಲಿ ಇರುವ ತಳಿಗಳ ಬಗ್ಗೆ ಹೇಳೋದಾದ್ರೆ, ನೀರಾವರಿ ಇರುವ ಪ್ರದೇಶಗಳಲ್ಲಿ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದಕ್ಕೆ BPM 1825, ಗಿರಿರಾಜ್ PM 37, RH 1975, RH 7491. ಹಾಗೆ ನೀರಾವರಿ ಪ್ರದೇಶಗಳಲ್ಲಿ ಹೆಚ್ಚು ಉತ್ಪಾದನೆ ನೀಡುವ ಸಂಕರ ತಳಿಗಳ ಬಗ್ಗೆ ನೋಡಿದ್ರೆ RHH 2101, PHR 126, NRCHB 506 ಮತ್ತು ಇತರ ಸಂಕರ ತಳಿಗಳು ಈಗ ಲಭ್ಯವಿವೆ. ಇದೇ ರೀತಿಯಲ್ಲಿ ಮಳೆಯನ್ನೇ ಅವಲಂಬಿಸಿರುವ ನೀರಾವರಿ ಇಲ್ಲದ ಪ್ರದೇಶಗಳ ರೈತರಿಗೆ ಸೂಕ್ತವಾದ ತಳಿಗಳ ಬಗ್ಗೆ ಮಾತನಾಡೋದಾದರೆ ನಮ್ಮಲ್ಲಿ DRMR 1165-40, RH 725, RH 1424, DRMR 150-35 ಹಾಗೂ ಇನ್ನೂ ಹಲವು ತಳಿಗಳು ಲಭ್ಯ ಇವೆ. ಕೆಲವೊಮ್ಮೆ ರೈತರು ತಡವಾಗಿ ಬಿತ್ತನೆ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ಅಂತಹ ತಡ ಬಿತ್ತನೆಗೆ ಸೂಕ್ತವಾದ ತಳಿಗಳಲ್ಲಿ BPM 11, ರಾಧಿಕಾ, NRCHB 101, ಬ್ರಿಜರಾಜ್, PM 26 ತಳಿಗಳಿವೆ. ಈ ತಳಿಗಳು RGN 145 ಇವುಗಳನ್ನು ರೈತರು ಆಯ್ಕೆ ಮಾಡಬಹುದು. ರೈತರು ಗುಣಮಟ್ಟ ಇರುವ ಉತ್ತಮವಾದ ಬೆಳೆ ಪಡೆಯಲು ತಳಿಗಳನ್ನು ಬಳಸಬೇಕು ಅಂತಂದ್ರೆ BPM Q 47, BPM Q 172 ಹಾಗೆಯೇ PM ಸರಣಿಯ 31, 32, 33, 34, PDZM 35 ಮತ್ತು 36 ತಳಿಗಳು ಲಭ್ಯ ಇವೆ. ಇದೇ ರೀತಿ ಲುಧಿಯಾನದಿಂದ ಅಭಿವೃದ್ಧಿಪಡಿಸಲಾದ RCH 1 ಎಂಬ ಸಂಕರ ತಳಿಯನ್ನು ಕೂಡ ಬಳಸಬಹುದು. ರೈತರು ಮೊದಲಿನ ಬೆಳೆಗಾಗಿ ಬಳಸಬೇಕಾದ್ರೆ ಅವರು ಬಳಸಬಹುದು PM 25,
PM27 ಮತ್ತು PM28 ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಉತ್ಪಾದನೆ ಪಡೆಯಬಹುದು. ರೈತರು ಕೃಷಿ ಮಾಡುವ ಭೂಮಿಯಲ್ಲಿ ಕ್ಷಾರೀಯ ಅಥವಾ ಉಪ್ಪು ಮಿಶ್ರಿತ ಮಣ್ಣಿನ ಸಮಸ್ಯೆ ಇದ್ರೆ ಅಂತ ರೈತರಿಗೆ CS ಸರಣಿಯ ತಳಿಗಳು ಉಪಯುಕ್ತವಾಗ್ತವೆ. CS58, CS60, ಸರಿ. CS62, CS64 ಹಾಗೆಯೇ ಇತ್ತೀಚೆಗೆ ಬಿಡುಗಡೆ ಮಾಡಿದ CS68 ಈ ತಳಿಗಳನ್ನು ರೈತರು ಬಳಸಿಕೊಳ್ಳಬಹುದು. ಹಾಗಾದ್ರೆ ನೇರವಾಗಿ ರೈತರ ಜೊತೆ ಮಾತನಾಡೋಣ, ಅವರ ಪ್ರಶ್ನೆಗಳನ್ನು ಕೇಳೋಣ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿರೋ ವೇದಿಕೆ ಇದು. ರೈತರು ವಿಜ್ಞಾನಿಗಳು ಒಂದೇ ಜಾಗದಲ್ಲಿದ್ದಾರೆ. ರೈತರ ಪ್ರಶ್ನೆಗಳನ್ನು ಕೇಳೋಣ. ನಾನು ಇದನ್ನ ತಿಳ್ಕೊಬೇಕು ಅಂತಿದ್ದೀನಿ. ಅದೇನಂದ್ರೆ ಸಾಸಿವೆಗೆ ಹೈಬ್ರಿಡ್ ತಳಿಗಳು ಇದೆಯಾ? ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ತುಂಬ ಸರಿಯಾಗಿದೆ. ಈಗ ನೀವು ಕೂತ್ಕೊಳ್ಳಿ. ನೋಡಿ, ಸಾಸಿವೆಯಲ್ಲಿ ಹೈಬ್ರಿಡ್ ತಳಿಗಳ ಅಭಿವೃದ್ಧಿಯು ಪಡೆಯುತ್ತಿದೆ. ಈ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ನಮ್ಮ ಸಂಸ್ಥೆಯ ಮೊದಲ ಬಾರಿಗೆ 2008ರಲ್ಲಿ ಭಾರತೀಯ ಸಾಸಿವೆಯ ಮೊದಲ ಹೈಬ್ರಿಡ್ ತಳಿಯನ್ನು ಅಭಿವೃದ್ಧಿಪಡಿಸ್ತು. ಅದು ದೇಶದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಮೊದಲ ಸಂಕರ ಅಂದರೆ ಹೈಬ್ರಿಡ್ ತಳಿ NRCHB 506, ನಂತರ DMH1 ಕೂಡ ಬಂದಿದೆ. ಇಂದಿನ ಸ್ಥಿತಿಯಲ್ಲಿ ನೋಡಿದರೆ ಸಾಸಿವೆಯಲ್ಲಿ ನಾವು ಸುಮಾರು 10 ಸಂಕರ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ಒಂದು ಮುರಿ ಸಿಸ್ಟಮ್ ಇದೆ, ಮತ್ತೊಂದು ಒಗುರಾ ಸಿಸ್ಟಮ್ ಅನ್ನೋ ವ್ಯವಸ್ಥೆಗಳು. ಇದು ಸ್ವಲ್ಪ ತಾಂತ್ರಿಕ ವಿಷಯ, ಆದರೆ ಈ ಮೂಲಕ ನಿರಂತರ ಪ್ರಯತ್ನ ನಡೀತಾನೆ ಇದೆ. ಈಗ HAU ಇಸಾರ್ನ ಸಂಸ್ಥೆಯಿಂದ ಬಂದಿರುವ RH2101 ತಳಿಯು ಇದರ ಉದಾಹರಣೆ. ಅಂದರೆ ಸಂಕರ ತಳಿಗಳ ಅಭಿವೃದ್ಧಿ ನಿರಂತರವಾಗಿ ನಡೀತಲೇ ಇದೆ. ಈ ಸಂಕರ ತಳಿಗಳು ಪ್ರತಿ ಹೆಕ್ಟೇರ್ಗೆ ಸುಮಾರು 28ರಿಂದ 29 ಕ್ವಿಂಟಾಲ್ ಉತ್ಪಾದನೆ ಕೊಡ್ತವೆ. ಜೊತೆಗೆ ಇವುಗಳಲ್ಲಿ ಎಣ್ಣೆಯ ಪ್ರಮಾಣವೂ ಸಹ ಹೆಚ್ಚಿರ್ತದೆ. ಆದ್ದರಿಂದ ರೈತ ಸಹೋದರರು ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಸಾಸಿವೆಯಲ್ಲಿ ಸಂಕರ ತಳಿಗಳು ಇಲ್ಲ ಅಂತಲ್ಲ, ಖಂಡಿತವಾಗಿ ಇವೆ, ಮತ್ತೆ ಅವುಗಳ ಲಾಭವನ್ನ ನೀವು ಪಡೆದುಕೊಳ್ಬೇಕು. ಸರಿ, ಖಂಡಿತ. ನೋಡಿ, ನೀವು ಹೇಳಿದ್ದನ್ನ ರೈತರು ತಿಳಿದು ತುಂಬಾ ಖುಷಿಪಟ್ಟಿದ್ದಾರೆ. ನೀವು ಹೇಳಿದಂತೆ ವಿಭಿನ್ನ ತಳಿಗಳು, ಉನ್ನತ ತಳಿಗಳು, ಉತ್ತಮ ಬೀಜಗಳು ರೈತರ ತನಕ ತಲುಪುತ್ತಿವೆ. ಆದರೆ ಕೆಲವೊಮ್ಮೆ ರೈತರಿಂದ ಒಂದು ವಿಷಯ ಕೇಳಿಬರುತ್ತೆ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಈ ಬೀಜಗಳು ಅವರಿಗೆ ತಲುಪುತ್ತಿಲ್ಲ ಅಂತ. ಅದಕ್ಕಾಗಿ ಈ ಬೀಜಗಳನ್ನ ರೈತರ ತನಕ ತಲುಪಿಸಲು ಸರ್ ನಿಮ್ಮಿಂದ ತಿಳಿದುಕೊಳ್ಳಲು ಬಯಸ್ತೇನೆ, ಯಾವ ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ? ಯಾವುದೇ ಬೆಳೆಯ ಹೆಚ್ಚು ಉತ್ಪಾದನೆ ಪಡೆಯುವಲ್ಲಿ ಬೀಜದ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಈ ಬೀಜದ ಉತ್ಪಾದನೆಗೆ ಬೀಜ ಉತ್ಪಾದನಾ ಪ್ರೋಗ್ರಾಂ ವಿವಿಧ ಸಂಸ್ಥೆಗಳು, ಭಾರತ ಸರ್ಕಾರ, ರಾಜಸ್ಥಾನ ಸರ್ಕಾರ ಮತ್ತು ನಮ್ಮ ಸಂಸ್ಥೆ ಕೂಡ ನಡೆಸುತ್ತೆ. ಆದರೆ ಅದಕ್ಕಿಂತ ಹೊರತಾಗಿ ರೈತ ಬಾಂಧವರು ತಾವೇ ಸ್ವತಃ ಬೀಜ ತಯಾರಿಸಿ ತಮ್ಮ ತೋಟದಲ್ಲಿ ಬಳಸಬಹುದು. ಇಲ್ಲಿ ತಿಳ್ಕೋಬೇಕಾದ್ದೇನೆಂದ್ರೆ, ಬೀಜವನ್ನ ಎಲ್ಲಿಂದ ಪಡೆದಿದ್ದೀರಿ? ಸರ್ಕಾರಿ ಸಂಸ್ಥೆಯಿಂದ ಅಥವಾ ಬೇರೆ ಮೂಲದಿಂದ? ಅದರ ಮೂಲವನ್ನು ತಿಳ್ಕೋಬೇಕು. ಜೊತೆಗೆ ಅದರ ಭೌತಿಕ ಶುದ್ಧತೆ, ವಂಶಾವಳಿ ಎಲ್ಲವನ್ನು ಗಮನದಲ್ಲಿರಿಸಬೇಕು. ಇದನ್ನು ಗಮನಿಸಿ ನೋಟ್ ಮಾಡ್ಕೊಂಡಿರಬೇಕು. ಆನಂತರ ನಿಮ್ಮ ಹೊಲವನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಬೇಕಾದ ಹೊಲದಲ್ಲಿ 3 ವರ್ಷಗಳಿಂದ ಸಾಸಿವೆ ಬೆಳೆ ಬೆಳೆದಿರಬಾರದು. ಬೀಜ ಉತ್ಪಾದನೆ ಮಾಡಲು ಬಯಸ್ತಿರುವ ಅದೇ ತಳಿಯ ಬೆಳೆ ಇದ್ದಿದ್ರೆ ಮಾತ್ರ ಆಯ್ಕೆ ಮಾಡಬೇಕು. ಮುಖ್ಯವಾಗಿ ಈ ಕೆಲಸದಲ್ಲಿ ಐಸೋಲೇಷನ್ ದೂರ ಅತ್ಯಂತ ಪ್ರಮುಖವಾಗಿದೆ. ಇದರಲ್ಲಿ ನೀವು ಏನು ಗಮನ ವಹಿಸಬೇಕು ಅಂತಂದ್ರೆ, ನೀವು ಸರ್ಟಿಫೈಡ್ ಸೀಡ್ ಬೆಳೆಸ್ತೀರಾದ್ರೆ, ಈಗ ಸಾಸಿವೆಯ ಕಂಡೀಷನ್ನಲ್ಲಿ ಹೇಳೋದಾದ್ರೆ, ಒಂದು ಹೊಲದಿಂದ ಇನ್ನೊಂದು ಹೊಲದ ದೂರ 50 ಮೀಟರ್ ಇರಬೇಕು. ತೋರಿಯಾದ ಬೀಜ ಉತ್ಪಾದನೆ ಮಾಡಬೇಕು ಅಂದ್ರೆ ಗದ್ದೆಯ ನಡುವಿನ ದೂರ 100 ಮೀಟರ್ ತನಕ ಇರಬೇಕು. ಗದ್ದೆಯ ಆಯ್ಕೆ ಮಾಡಿ ಸರಿಯಾದ ದೂರ ಕಾಪಾಡಿಕೊಂಡ ನಂತರ ಸಮಯಕ್ಕೆ ತಕ್ಕಂತೆ ಬಿತ್ತನೆ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ ನಂತರ ಬೆಳೆ 35ರಿಂದ 40 ದಿನಗಳ ಹಂತಕ್ಕೆ ಬಂದಾಗ ನೀವು ರೋಗಿಂಗ್ ಮಾಡಬೇಕು. ರೋಗಿಂಗ್ ಅಂದ್ರೆ ಏನು? ನೀವು ಬೀಜ ಉತ್ಪಾದನೆ ಮಾಡುತ್ತಿದ್ದ ತಳಿಯನ್ನು ತಿಳಿದುಕೊಂಡು ವಿಭಿನ್ನ ತಳಿಗಳ ಅವುಗಳ ಹೈಟ್ ಇರ್ಬೋದು, ಲೀಫ್ ಪ್ಯಾಟರ್ನ್ ಇರ್ಬೋದು, ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಇರ್ಬೋದು, ಹೀಗೆ ಭಿನ್ನವಾದ ಸಸ್ಯಗಳನ್ನು ಹೂವು ಬರುವ ಮೊದಲು ಮತ್ತು ನಂತರ ಕತ್ತರಿಸಿ ತೆಗೆದುಹಾಕಬೇಕು. ಹೀಗೆ ರೋಗಿಂಗ್ ಮಾಡಿದ ನಂತರ ನೀವು ಇನ್ಸ್ಪೆಕ್ಷನ್ ಮಾಡಬೇಕು. ಈ ನಿರೀಕ್ಷಣೆ ಅಥವಾ ಇನ್ಸ್ಪೆಕ್ಷನ್ ಅನ್ನು ನೀವು ಬೀಜ ಉತ್ಪಾದನೆಯ ಪ್ರೋಗ್ರಾಂ ಪಡೆದಿದ್ದಂತಹ ಆ ಸಂಸ್ಥೆಯಿಂದ ಅಥವಾ ಸರಕಾರದ ತಂಡದಿಂದ ನೀವು ಅದನ್ನು ನಡೆಸಬಹುದು. ವಿಜ್ಞಾನಿಗಳ ತಂಡ ಅಥವಾ ಸರ್ಕಾರಿ ಸಂಸ್ಥೆಯ ತಂಡದಿಂದ ನಿಮ್ಮ ಹೊಲವನ್ನು ಪರಿಶೀಲನೆ ಮಾಡಲಾಗುತ್ತೆ. ನಿರೀಕ್ಷಣೆ ನಡೆಸಿದ ನಂತರ ಹೊಲವನ್ನು ಪರಿಶೀಲಿಸಿದ ತಂಡ ನಿಮಗೆ ಹೇಳುತ್ತೆ ನಿಮ್ಮ ಬೀಜ ಉತ್ಪಾದನಾ ಪ್ರೋಗ್ರಾಂ ಉಪಯುಕ್ತವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನ. ಅದಾದ ಮೇಲೆ ನೀವು ಕಟಾವ್ ಅಂದರೆ ಹಾರ್ವೆಸ್ಟಿಂಗ್ ಸಮಯದಲ್ಲಿ ಕೆಲವು ವಿಷಯಗಳಿಗೆ ಗಮನ ಕೊಡಬೇಕು. ಹೊಲದ ಎಲ್ಲಾ ಬದಿಗಳಲ್ಲಿ ನೀವು ಕಾಯ್ದುಕೊಂಡ ಐಸೋಲೇಷನ್ ದೂರವನ್ನು ಉಳಿಸಿಕೊಳ್ಳಬೇಕು. ಹೊಲದ ನೇರ ಹೊರಭಾಗದಿಂದ 1 ಮೀಟರ್ ದೂರದ ಭಾಗವನ್ನು ಬೇರೆ ಮಾಡಿ. ಇದು ನಾನ್ ಎಕ್ಸ್ಪರಿಮೆಂಟಲ್ ಪ್ರದೇಶ ಆಗಿರುತ್ತೆ. ಮಧ್ಯಭಾಗದ ಬೀಜವನ್ನು ಮಾತ್ರ ಕಲೆ ಹಾಕಿ ಬಳಸಲಾಗುತ್ತೆ. ಕಟಾವು ಮಾಡಿದ ನಂತರ ಅದನ್ನು ಥ್ರೆಶಿಂಗ್ ಮಾಡಬೇಕು. ಅದಕ್ಕಾಗಿ ಬಳಸುವ ಥ್ರೆಷರ್ ಅನ್ನು ಮೊದಲು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವುದನ್ನು ಗಮನಿಸಬೇಕು, ಯಾಕಂದ್ರೆ 10 ಕಾಳುಗಳಷ್ಟಾದರೂ ಉಳಿದರೆ ಕಂಟ್ಯಾಮಿನೇಷನ್ ಆಗ್ಬೋದು.
ಫಿಸಿಕಲ್ ಇಂಪ್ಯೂರಿಟಿ ಸಂಭವಿಸಬಹುದು. ಥ್ರೆಶಿಂಗ್ ಮಾಡಿದ ಬಳಿಕ ಬ್ಯಾಗಿಂಗ್ ಮಾಡಬೇಕಾಗುತ್ತದೆ. ಇದಕ್ಕೆ ಬೋರಾಬಂದಿ ಅಂತ ಹೇಳ್ತೀವಿ. ಇದಕ್ಕೂ ಮೊದಲು ಬೀಜವನ್ನು 7-8 ದಿನ ಒಣಗಿಸಬೇಕು. ಒಣಗಿಸುವುದಂದ್ರೆ ಬೀಜದ ಆರ್ದ್ರತೆ ಅಂದರೆ ಮಾಯಿಶ್ಚರ್ ಕಂಟೆಂಟ್ ಸುಮಾರು 8-10% ಇರಬೇಕು. ಕೆಲವೊಮ್ಮೆ ರೈತರು ಬಹಳ ಬೇಗನೆ ಬೋರಾಬಂದಿ ಮಾಡಿಬಿಡ್ತಾರೆ. ಅಂದರೆ ಬಿತ್ತನೆ ಸಮಯದಲ್ಲಿ ಆರ್ದ್ರತೆ 12% ಇದು ಸರಿಯಾದ ಕ್ರಮ ಅಲ್ಲ. ಒಣಗಿಸಿ ಬೋರಾಬಂದಿ ಮಾಡಿ ನಂತರ ಬೇರೆಯಾದ ಒಣಗಿದ ಮತ್ತು ನೈಸರ್ಗಿಕ ತಾಪಮಾನ ಹೊಂದಿದ ಸ್ಥಳದಲ್ಲಿ ಸಾಗಿಸೋದು ಬಹಳ ಸೂಕ್ತವಾಗಿದೆ. ಬೀಜಗಳಲ್ಲಿ ವಿಶೇಷತೆ ಉಳಿಬೇಕು, ಸುಧಾರಣೆ ಆಗ್ಬೇಕು, ಆದ್ರೆ ಅದರ ಆತ್ಮಹೀನವಾಗಬಾರ್ದು. ಈ ಸಂದರ್ಭದಲ್ಲಿ ಜರ್ಮ್ ಪ್ಲಾಸ್ಮ್ ಪಾತ್ರ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಸಂರಕ್ಷಣೆ ದೃಷ್ಟಿಯಿಂದ ಇದನ್ನು ನಾವು ಎಷ್ಟು ಮುಖ್ಯವೆಂದು ಪರಿಗಣಿಸೋಣ? ನೋಡಿ, ಇದನ್ನು ವಿಜ್ಞಾನ ಭಾಷೆಯಲ್ಲಿ ಹೇಳೋದಾದ್ರೆ ಯಾವುದೇ ಜಾತಿಯಲ್ಲಿನ ಒಟ್ಟು ವಂಶದ ವೈವಿಧ್ಯತೆ ಅಂದರೆ ಜೆನೆಟಿಕ್ ಡೈವರ್ಸಿಟಿ ಏನಂತೀವಿ, ಅದು ಆ ಜಾತಿಯ ಜರ್ಮ್ ಪ್ಲಾಸ್ಮ್ ಅಂತ ಕರೆಯಲಾಗ್ತವೆ. ಇದರಲ್ಲಿ ಆ ಜಾತಿಯ ಕೃಷಿ ಫಲಿತಾಂಶ ನೀಡುವ ಜಾತಿಗಳ ಹಾಗೆ ಕಾಡಿನ ಅಥವಾ ವೈಲ್ಡ್ ಜಾತಿಗಳು ಸೇರಿವೆ. ಬೀಜಗಳ ಜರ್ಮ್ ಪ್ಲಾಸಮ್ ಸಂಸ್ಕರಣೆಯ ಬಗ್ಗೆ ಮಾತನಾಡಿದರೆ ರಾಷ್ಟ್ರೀಯ ಮಟ್ಟದಲ್ಲಿ ದಿಲ್ಲಿಯಲ್ಲಿ ರಾಷ್ಟ್ರೀಯ ಜೀನ್ ಬ್ಯಾಂಕ್ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್. ಅಲ್ಲಿ ರಾಯ್ ಅಥವಾ ಸಾಸಿವೆ 12,474 ಜರ್ಮ್ ಪ್ಲಾಸ್ಟ್ ಸಂಗ್ರಹಿಸಲಾಗಿದೆ ಮತ್ತು ಅಲ್ಲಿ ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ. ನಮ್ಮ ಸಂಸ್ಥೆ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ ಇದರ ಬಗ್ಗೆ ಮಾತನಾಡೋದಾದರೆ ಇದು ರಾಯ್ ಅಥವಾ ಸಾಸಿವೆ ಜನನ ದ್ರವ್ಯಗಳ ಜೆನೆಟಿಕ್ ಮೆಟೀರಿಯಲ್ ಸಂರಕ್ಷಣೆ ಜೊತೆಗೆ ಅವುಗಳ ಮಾಹಿತಿ ನೀಡುವ ರಾಷ್ಟ್ರೀಯ ನಿಧಿ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇಲ್ಲಿ 3,021 ಜರ್ಮ್ ಪ್ಲಾಸ್ಮನ್ನು ಸಂಗ್ರಹಿಸಲಾಗಿದೆ ಮತ್ತು ಮಧ್ಯಮ ಅವಧಿಯಲ್ಲಿ ಜೀನ್ ಬ್ಯಾಂಕ್ನಲ್ಲಿ ಸಹ ಸಂರಕ್ಷಿಸಲಾಗಿದೆ. ಜರ್ಮ್ ಪ್ಲಾಸ್ಮನ್ನ ಪ್ರಜಾತಿ ಸ್ಪೈಸೀಸ್ ಪ್ರಕಾರ ವಿಂಗಡಿಸೋದಾದರೆ ಸುಮಾರು 2,346 ಜರ್ಮ್ ಪ್ಲಾಸ್ಮ್ ಭಾರತೀಯ ಸಾಸಿವೆಗಳಿಗೆ, 255 ಜರ್ಮ್ ಪ್ಲಾಸ್ಮ್ ಟೋರಿಯಾಗೆ, 190 ಜರ್ಮ್ ಪ್ಲಾಸ್ಮ್ ಹಳದಿ ಸಾಸಿವೆಗೆ, 12 ಜರ್ಮ್ ಪ್ಲಾಸ್ಮ್ ಬ್ರೌನ್ ಸಾಸಿವೆಗಾಗಿ, 131 ಜರ್ಮ್ ಪ್ಲಾಸ್ಮ್ ಏನಿದೆ ಕೊಬ್ಬರಿ ಸಾಸಿವೆ, ಮತ್ತು 49 ಜರ್ಮ್ ಪ್ಲಾಸ್ ಏನಿದೆ ತಾರಾಮೀರ, 21 ಜರ್ಮ್ ಪ್ಲಾಸ್ಗೆ ಕರಣ್ ರಾಯ್. ಇದಷ್ಟೇ ಅಲ್ಲದೆ ನಮ್ಮ ಬಳಿ 19 ಜಂಗ್ಲಿ ಪ್ರಜಾತಿಗಳು ಅಂದರೆ ಏನು ವೈಲ್ಡ್ ಸ್ಪೈಸೀಸ್ ಅಂತ ಹೇಳ್ತಾರೆ ಅದು ಕೂಡ ನಮ್ಮ ಬಳಿ ಸಂರಕ್ಷಣೆ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಈ ವಿದೇಶಿ ಮೂಲದ ಜರ್ಮ್ ಪ್ಲಾಸ್ಟ್ ಬಗ್ಗೆ ಹೇಳಬೇಕು ಅನ್ನೋದಾದರೆ ನಮ್ಮಲ್ಲಿ 328 ಜರ್ಮ್ ಪ್ಲಾಸ್ಟ್ ಏನಿವೆ ಅವುಗಳು ಸಹ ಸುರಕ್ಷಿತವಾಗಿವೆ. ಈ ಮೂಲಕ ನಮ್ಮ ಸಂಸ್ಥೆ ಜರ್ಮ್ ಪ್ಲಾಸ್ಟ್ ಸಂಗ್ರಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಮತ್ತು ಇವುಗಳನ್ನು ಉಪಯೋಗ ಸಹ ಮಾಡಲಾಗ್ತಾ ಇದೆ. ಬನ್ನಿ ರೈತರ ಬಳಿಗೆ ಹೋಗೋಣ, ರೈತರಿಂದ ತಿಳಿಯೋಣ. ಅವರಿಗೆ ನಮ್ಮ ತಜ್ಞರಲ್ಲಿ ಏನಾದರೂ ಪ್ರಶ್ನೆ ಕೇಳಬೇಕಾ ಅಂತ ಯಾರಾದರೂ ಕೇಳ್ತೀರಾ ಪ್ರಶ್ನೆ? ಖಂಡಿತ. ಗಿರಿರಾಜ್ 31 ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಸರಿ, ಈ ಕೇಸಲ್ಲಿ ಹೆಚ್ಚು ಬೆಳೆಯುತ್ತೆ ಸರ್, ಅದರ ಬಗ್ಗೆ ಹೇಳ್ತೀರಾ? ಮತ್ತೆ ಕೆಳಗಿನ ಎಲೆಗಳು ತುಂಬಾ ಹರಡ್ತವೆ ಮತ್ತು ಮೇಲೆ ಹೋಗುತ್ತಾ ತುಂಬಾ ಎತ್ತರಕ್ಕೆ ಬೆಳೆದು ಬಿಡುತ್ತೆ ಮತ್ತೆ ಫಲ ಬಿಡೋದು ಮೇಲೇನೆ. ಸರಿ, ನೋಡಿ ರೈತ ಸಹೋದರರೇ, ಅದು ಏನಪ್ಪ ಅಂದರೆ ಯಾವುದೇ ತಳಿಗೆ ಅದರ ಸೂಚಿತ ಕೃಷಿ ಕ್ರಮಗಳಿರ್ತವೆ. ನೀವು ಈ ಗಿರಿರಾಜ್ ಬಗ್ಗೆ ಕೇಳಿದ್ರಿ. ನಾವು ಈ ತಳಿಯನ್ನು ಸುಮಾರು 25-26 ಕ್ವಿಂಟಾಲ್ ಉತ್ಪಾದನೆಗಾಗಿ ಬಿಡುಗಡೆ ಮಾಡಿದ್ದೇವೆ. ಆದರೆ ಇದರೊಂದಿಗೆ ಝೋನ್ ಸೆಕೆಂಡ್ ಗೈಡ್ಲೈನ್ ಇವೆ. ಅಂದರೆ ನಿಮ್ಮ ಹರಿಯಾಣ, ಪಂಜಾಬ್, ರಾಜಸ್ಥಾನ ಅಲ್ಲದೆ ಗಂಗಾನಗರ ಭಾಗಗಳು ಸಹ ಈ ಝೋನ್ ಸೆಕೆಂಡ್ಸಲ್ಲಿ ಸೇರಿವೆ. ಈ ಝೋನ್ ತಳಿಯನ್ನು 1.5 ಫೀಟ್ ಅಂತರದಲ್ಲಿ ನೆಡುವಂತೆ ಹೇಳಲಾಗಿದೆ. ನೀವು ಅದನ್ನು 1 ಫೀಟ್ ಅಂತರದಲ್ಲಿ ನೆಟ್ಟರೆ ಅಥವಾ ಸ್ಪೇಸಿಂಗ್ ಸರಿಯಾಗಿ ಇಲ್ಲದೆ ಇದ್ರೆ ತಳಿಯ ಬೆಳವಣಿಗೆ ಸಮಸ್ಯೆ ಬರ್ತದೆ. ಇನ್ನೊಂದು ಕಾರಣ, ನಿಮ್ಮ ಮಣ್ಣಿಗೆ ಹೆಚ್ಚು ಗೊಬ್ಬರ ಹಾಕಿದ್ರೆ ಅಥವಾ ನೀರನ್ನು ಅಧಿಕವಾಗಿ ಕೊಟ್ಟಿದ್ರೆ ಇದರೊಂದಿಗೆ ತಳಿಯ ಹೆಚ್ಚಳ ಸಂಭವಿಸಬಹುದು. ಆದರೆ ಜೈನತತ್ವ ಜೆನೆಟಿಕ್ ಕಾರಣ ಗಿರಿರಾಜ್ ಮೂಲತಃ ಸುಮಾರು 6 ಫೀಟ್ ಎತ್ತರದ ತಳಿಯಾಗಿ ಬಿಡುಗಡೆಯಾಗಿತ್ತು. ಅಂದರೆ ತಳಿಯ ಎತ್ತರ ಮೂಲತಃ ಅದು ಹೇಗಿದೆಯೋ ಅದೇ. ಇದರ ಹೆಚ್ಚಳವು ಮನುಷ್ಯ ಅಥವಾ ಬೇರೆ ಯಾವುದರಿಂದ ಕೂಡ ಪ್ರೇರಿತರಾಗಲ್ಲ. ಆದರೆ ನೀವು ಇದನ್ನ ಗ್ಯಾಪ್ನಲ್ಲಿ ಬಿತ್ತಿ, ನೀವು ಇದನ್ನ 1.5 ಅಡಿ ದೂರದಲ್ಲಿ ಬಿತ್ತಿದ್ರೆ ಪ್ರತಿ ಗಿಡದ ನಡುವಿನ ಜಾಗವನ್ನ 15 ಸೆಂಟಿಮೀಟರ್ ಇಡಬೇಕು. ಅದನ್ನಿಡುವ ವಿಧಾನ ಹೇಗೆ ಅಂತ ರೈತರು ಕೇಳ್ತಾರೆ. ಅಲ್ಲಿ ನೀವು ಬೀಜದ ಪ್ರಮಾಣವನ್ನು ಕಡಿಮೆ ಬಿತ್ರಿ, ನಿಮಗೆ 3.5 ರಿಂದ 4 ಕಿಲೋಗ್ರಾಂ ಬೀಜ ಶಿಫಾರಸು ಮಾಡಲಾಗಿದೆ. ಅಷ್ಟೇ ಮಾಡಬೇಕು. ನೋಡಿ, ರೈತ ಬಂಧುಗಳು ಹೇಳ್ತಾರೆ, ನೋಡಿ ಅಣ್ಣ, ಈ ಸೀಡ್ ಡ್ರಿಲ್ನಲ್ಲಿ ಬರೋದಿಲ್ಲ ಅಂತ. ಅಂದರೆ ನೀವು ಜೋಳವನ್ನು ಹುರಿಯಿರಿ, ಅದರ ಜೊತೆ ಮಿಕ್ಸ್ ಮಾಡಿರಿ, ಆಗ ನಿಮ್ಮ ಎಲ್ಲ ಜಾಗವನ್ನು ಸರಿಯಾಗಿ ಕಾಪಾಡಬಹುದು. ನೀವು ಎಷ್ಟು ಜಾಗ ಇಡ್ತೀರೋ ಅದಕ್ಕೆ ಅನುಸಾರವಾಗಿ ಬೆಳೆ ಬರ್ತದೆ. ಬೆಳೆಯುವಲ್ಲಿ ಸಮಸ್ಯೆಯನ್ನು ಇರೋದಿಲ್ಲ. ಈ ಕೆಳಭಾಗದಿಂದ ಕಾಯ್ಬಿಡ್ತದೆ. ಖಂಡಿತ. ನೋಡಿ, ರೈತ ತನ್ನ ಅನುಭವನ ಬಳಸ್ತಾನೆ. ಆದರೆ ರೈತನು ವಿಜ್ಞಾನಿಯೊಂದಿಗೆ ಸೇರಿ ವಿಜ್ಞಾನಾತ್ಮಕ ವಿಧಾನಗಳನ್ನ ತಿಳಿದಾಗ ಫಲಿತಾಂಶಗಳು ಬಹಳ ಹೆಚ್ಚು ಪಾಸಿಟಿವ್ ಆಗ್ತವೆ, ಬಹಳ ಉತ್ತಮವಾಗಿರ್ತವೆ. ಈಗ ಸಮಯ ಸ್ವಲ್ಪ ಬ್ರೇಕ್ಗಾಗಿ, ಆದರೆ ಬ್ರೇಕ್ ನಂತರ ನಾವು ಬಂದಾಗ ಮಾತನಾಡೋಣ ಟೆಕ್ನಿಕ್ಸ್ ಬಗ್ಗೆ. ಅಂದ್ರೆ ಬೆಳೆ ಹೇಗೆ ಬೆಳೆದ್ರೆ ಉತ್ತಮ, ಎಲ್ಲೆಲ್ಲಿ ತಪ್ಪಾಗುತ್ತೆ, ಆ ತಪ್ಪುಗಳನ್ನು ಹೇಗೆ ಸರಿಪಡಿಸಬೇಕು,
ಸವಾಲುಗಳನ್ನು ಹೇಗೆ ನಿವಾರಿಸಬೇಕು ಅನ್ನೋದನ್ನ. ಎಲ್ಲಿಗೂ ಹೋಗ್ಬೇಡಿ, ನೋಡ್ತಾ ಇರಿ ಕೃಷಿ ಚೌಪಾಲ್. ಈ ಬಾರಿ ಕೃಷಿ ಚೌಪಾಲ್ ನಿಮ್ಗೆ ತಲುಪುತ್ತಿದೆ ರಂಗೀಲಾ, ರಾಜಸ್ಥಾನದ ಭರತ್ಪುರದಿಂದ. ಈಗ ಚಿಕ್ಕ ಬ್ರೇಕ್. ರೈತ ಮಕ್ಕಳು ನಾಡಿನ ಅನ್ನದ ದಣಿಗಳು, ಮಣ್ಣ ಮಕ್ಕಳು ಶ್ರಮದ ಬೆವರ ಹನಿಗಳು, ನಾಡಿಗೆ ದುಡಿವ ನೇಗಿಲ ಯೋಗಿಯ ಕೃಷಿ ದರ್ಶನ. ಓಹೋ ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಭೂಮಿ ಸಿದ್ಧತೆ, ಮಣ್ಣಿನ ರಕ್ಷಣೆ, ಸಗಣಿ ಗಂಜಲ, ತಿಪ್ಪೆ ಗೊಬ್ಬರ ಇಂಗುವ ಗುಂಡಿ, ಕೃಷಿ ಹೊಂಡ, ಸುಧಾರಿತ ಕೃಷಿಯ ಮಾಹಿತಿ ನೀಡೋ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ತಂತ್ರಜ್ಞಾನ ಸುಧಾರಿತ ತಳಿಗಳು, ತುಂತುರು ಹನಿ, ಹಸಿರು ಮನೆಗಳು, ಟ್ರ್ಯಾಕ್ಟರ್, ಟಿಲ್ಲರ್, ಕೊಯ್ಲಿನ ಯಂತ್ರ, ಲಾಭದ ಕೃಷಿಯ ಮಾರಾಟ ಮಾಹಿತಿಯ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಬ್ರೇಕ್ ನಂತರ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತೇವೆ. ನೀವು ಕೃಷಿ ಚೌಪಾಲ್ ನೋಡ್ತಿದ್ದೀರಾ. ಈ ಸುತ್ತಿನಲ್ಲಿ ನಾವು ಚರ್ಚೆ ಮಾಡೋಣ ಬೆಳೆ ಉತ್ಪಾದನೆಯ ಟೆಕ್ನಿಕ್ಸ್ ಯಾವುವು, ರೋಗ ಮತ್ತು ಕೀಟ ನಿರ್ವಹಣೆ ಹೇಗೆ ಮಾಡಬೇಕು. ಈಗ ನಮ್ಮ ಅತಿಥಿಗಳನ್ನ ಪರಿಚಯಿಸ್ತೇವೆ. ವಿಜ್ಞಾನಿಗಳು ನಮ್ಮೊಡನೆ ವೇದಿಕೆಯಲ್ಲಿ ಇದ್ದಾರೆ. ಡಾಕ್ಟರ್ ರಾಮ್ ಸ್ವರೂಪ್ ಜಾಟ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ವಿಜ್ಞಾನಿ, ಬೆಳೆ ಉತ್ಪಾದನಾ ಘಟಕದಲ್ಲಿ. ನಮ್ಮೊಡನೆ ಡಾಕ್ಟರ್ ಮೋಹನ್ಲಾಲ್ ದೋತಾನಿಯಾ ಸರ್, ನಿಮ್ಮನ್ನು ಸ್ವಾಗತಿಸ್ತೀನಿ, ವಿಜ್ಞಾನಿ, ಫಸಲ್ ಉತ್ಪಾದನಾ ಘಟಕದಲ್ಲಿ. ಡಾಕ್ಟರ್ ಪ್ರಭು ದಯಾಲ್ ಮೀನಾ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಮುಖ್ಯ ವಿಜ್ಞಾನಿ, ಸಸ್ಯ ರಕ್ಷಣಾ ಘಟಕದಲ್ಲಿ. ಮತ್ತು ಡಾಕ್ಟರ್ ಪ್ರಶಾಂತ್ ಯಾದವ್, ಹಿರಿಯ ವಿಜ್ಞಾನಿ, ಜೈವ ತಂತ್ರಜ್ಞಾನ ಘಟಕದಲ್ಲಿ. ಎಲ್ಲ ಅತಿಥಿಗಳಿಗೆ ಸ್ವಾಗತ. ಚರ್ಚೆ ಆರಂಭಿಸೋಣ. ಸರ್, ಮೊದಲು ನಾನು ಕೇಳಬೇಕಾದ್ದು, ಬ್ರೇಕ್ ಮೊದಲು ನಾವು ಮಾತನಾಡಿದಾಗ ನಾವು ನೋಡಿದ್ವಿ ಎಷ್ಟು ಉತ್ತಮ ಗುಣಮಟ್ಟದ ಬಿತ್ತನೆಗಳು ರೈತರಿಗೆ ತಲುಪುತ್ತಿವೆ ಅಂತ. ಆದರೆ ಬೀಜದ ಬಗ್ಗೆ ರೈತರಿಂದ ಬಂದ ಪ್ರಶ್ನೆಗಳಿಂದ ಗೊತ್ತಾಯಿತು ಯಾವ ಗುಣಮಟ್ಟದ ಬೀಜಕ್ಕೆ ಯಾವ ರೀತಿಯ ಸಸ್ಯ ಕ್ರಿಯೆಗಳು ಬೇಕು ಅನ್ನೋದು. ಅಂದ್ರೆ ಸರಿಯಾದ ವಿಧಾನ ಯಾವುದು, ಈ ಬೆಳೆಯನ್ನು ಹೇಗೆ ಬೆಳೆದ್ರೆ ಉತ್ತಮ? ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ ಇದು ಸಾಸಿವೆ ಬೆಳೆಗಾಗಿ ಹಲವಾರು ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಭಿವೃದ್ಧಿಪಡಿಸಿದೆ. ನೀವು ಈ ವಿಧಾನಗಳನ್ನು ಸರಿಯಾಗಿ ಅನುಸರಿಸಿದ್ರೆ ರಾಯ್ ಅಥವಾ ಸಾಸಿವೆ ಬೆಳೆ ಉತ್ತಮವಾಗಿ ಬರುವುದಕ್ಕೆ ಸಾಧ್ಯ ಇರುತ್ತೆ. ಅದರಲ್ಲಿ ಅತ್ಯಂತ ಮುಖ್ಯವಾದ್ದು ಬಿತ್ತನೆ. ಬಿತ್ತನೆಗಾಗಿ ನೀವು 3-4 ವಿಷಯಗಳನ್ನು ಗಮನಿಸಬೇಕು. ನೀವು ಎಷ್ಟು ಉಳುಮೆ ಮಾಡ್ತೀರಿ, ಎಷ್ಟು ಬೀಜವನ್ನು ಬಳಸ್ತೀರಿ, ಮತ್ತು ಗಿಡಗಳನ್ನು ಲೈನ್ನಲ್ಲಿ ಬಿತ್ತುವಾಗ ಅವುಗಳ ಸಂಖ್ಯೆಯನ್ನು ಹೇಗೆ ನಿರ್ಧರಿಸಬೇಕು. ಉಳಿದರ ಬಗ್ಗೆ ಮಾತಾಡ್ತಾ ಕೆಲವು ರೈತರು ಹೆಚ್ಚು ಉಳ್ತಾರೆ. ಆದರೆ ವೈಜ್ಞಾನಿಕ ಶಿಫಾರಸು ಏನು ಅಂದರೆ, ಸಾಸಿವೆ ಬೆಳೆಯಲ್ಲಿ ನೀವು 3-4 ಉಳುಮೆ ಮಾಡಿದ್ರೆ ಸಾಕು. ಸಂರಕ್ಷಿತ ಕೃಷಿ ಮಾಡ್ತಿದ್ರೆ ಉಳುವುದು ಅಗತ್ಯ ಇಲ್ಲ, ಅಂದರೆ ಶೂನ್ಯ ಉಳುಮೆ ಮಾಡಿ. ಉಳುಮೆ ಮಾಡಿದ ಮೇಲೆ ಬೀಜದ ಪ್ರಮಾಣದ ಬಗ್ಗೆ ಗಮನಿಸಬೇಕು. ನಮ್ಮ ಶಿಫಾರಸು ಪ್ರಕಾರ 3-4 ಕಿಲೋಗ್ರಾಂ ಬೀಜವನ್ನು ಪ್ರತಿಯೊಂದು ಹೆಕ್ಟೇರ್ಗೆ ಬಳಸಬೇಕು. ಹೆಚ್ಚು ಬೀಜ ಬಿತ್ತಿದ್ರೆ ಬೆಳೆ ತುಂಬಿ ಹೋಗುತ್ತೆ. ಹೀಗೆ ಕೀಟ ಮತ್ತು ರೋಗ ಸಮಸ್ಯೆಗಳು ಹೆಚ್ಚು ಉಂಟಾಗ್ತವೆ. ಇದರಿಂದ ಗಿಡಗಳ ಸಂಖ್ಯೆಯ ಸಮಾನತೆ ಕಾಪಾಡಬಹುದು. ಇದಕ್ಕಿಂತಲೂ ಮುಖ್ಯವಾದದ್ದು ಏನು ಅಂತಂದರೆ ಬಿತ್ತನೆಯ ಸಮಯ. ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ ಭೌಗೋಳಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬಿತ್ತನೆ ಸಮಯವನ್ನು ನಿರ್ಧರಿಸಿದೆ. ಆದರೆ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕು. ದಿನದ ಗರಿಷ್ಠ ತಾಪಮಾನ ಅಂದರೆ ಉಷ್ಣತೆ 32 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದಾಗ ಮಾತ್ರ ರಾಯ್ ಅಥವಾ ಸಾಸಿವೆಯನ್ನು ಬಿತ್ತನೆ ಮಾಡಬೇಕು. ಹೀಗೆ ಮಾಡಿದರೆ ಗಿಡಗಳು ಸತ್ತು ಹೋಗೋದಿಲ್ಲ,
ಮತ್ತೆ ಮತ್ತೆ ಬೀಜ ಬಿತ್ತುವ ಅಗತ್ಯ ಇಲ್ಲ. ಮೂರನೇ ವಿಷಯ ಅಂದರೆ ಬಿತ್ತನೆ ಹೇಗೆ ಮಾಡಬೇಕು ಅನ್ನೋದು. ಇದಕ್ಕಾಗಿ ನೀವು ಲೈನ್ ಮೂಲಕ ಅಂದರೆ ಲೈನ್ ಬಿತ್ತನೆ ಮಾಡಬೇಕು. ಯಾಕಂದರೆ ಹಲವಾರು ರೈತರು ಇನ್ನು ಬಿತ್ತನೆಯನ್ನು ಸಿಂಪಡಣೆ ವಿಧಾನದಲ್ಲಿ ಮಾಡಿಬಿಡ್ತಾರೆ. ಹೀಗೆ ಮಾಡಿದ್ರೆ ಗಿಡಗಳು ತುಂಬಿ ಹೋಗ್ತವೆ, ಕೆಲವು ಕಡೆ ಗಿಡಗಳು ಬೆಳೆಯೋದೇ ಇಲ್ಲ, ಕೆಲವು ಕಡೆ ಹೆಚ್ಚು ಬೆಳೀತವೆ. ಇದರಿಂದ ನಷ್ಟ ಉಂಟಾಗ್ಬೋದು. ಲೈನ್ ಮೂಲಕ ಲೈನ್ ಬಿತ್ತನೆ ಮಾಡುವಾಗ ಲೈನ್ನಿಂದ ಲೈನ್ ದೂರ 45 ಸೆಂಟಿಮೀಟರ್ ಅಂದರೆ 1.5 ಅಡಿ ಇಡಿ ಮತ್ತು ಗಿಡದಿಂದ ಗಿಡದ ದೂರ 15ರಿಂದ 20 ಸೆಂಟಿಮೀಟರ್ ಇರಲಿ. ಹೀಗೆ ಬಿತ್ತನೆ ಮಾಡಿದ್ರೆ ನಿಮ್ಮ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ಸರಿ, ಉತ್ತಮ ಉತ್ಪಾದನೆ ಖಂಡಿತ. ಸಿಗುತ್ತೆ, ಗಿಡಗಳು ಚೆನ್ನಾಗಿ ಬೆಳೆಯೋದು ಮತ್ತು ಉತ್ತಮ ಇಳುವರಿ ಸಿಗುತ್ತೆ. ಇದಕ್ಕಿಂತಲೂ ಬೀಜವನ್ನು ಜೀವಾಣು ಗೊಬ್ಬರ ಅಥವಾ ಫಂಗಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಮೂಲಕ ಚಿಕಿತ್ಸೆ ಮಾಡೋದು ತುಂಬ ಮುಖ್ಯ. ತುಂಬ ಬ್ಯಾಲೆನ್ಸ್ಡ್ ಫರ್ಟಿಲೈಸೇಷನ್ ಅಂದರೆ ಎಲ್ಲ ಪೋಷಕಾಂಶಗಳನ್ನು ಸಮತೋಲವಾಗಿ ಬಳಸಿ ಬೆಳೆ ಬೆಳೆಸೋದು ಮುಖ್ಯ. ಮತ್ತೆ ನೀರುಣಿಸೋದು ರಾಯ್ ಅಥವಾ ಸಾಸಿವೆಗೆ ತುಂಬ ಮುಖ್ಯ ಇದು. ಆದರೆ ನೀರುಣಿಸೋ ಸಮಯ ಮಣ್ಣಿನ ಪ್ರಕಾರ ಬದಲಾಗುತ್ತೆ. ನಿಮ್ಮ ಮಣ್ಣು ಸ್ಯಾಂಡಿ ಆಗಿದ್ದರೆ 3-4 ಬಾರಿ ನೀರುಣಿಸಿ. ಮಣ್ಣು ದಟ್ಟ ಅಂದರೆ ಹೆವಿಯಾಗಿದ್ದರೆ 2 ಬಾರಿ ನೀರುಣಿಸಿ. ಹೆವಿ ಮಣ್ಣಿನಲ್ಲಿ ಮೊದಲ ನೀರಾವರಿ 35ರಿಂದ 40 ದಿನದ ವಯಸ್ಸಿನಲ್ಲಿ ಮತ್ತು ಎರಡನೇ ನೀರಾವರಿ 65ರಿಂದ 70 ದಿನದ ವಯಸ್ಸಿನಲ್ಲಿ ಹಾಕಬೇಕು. ಸ್ಯಾಂಡಿ ಮಣ್ಣಿನಲ್ಲಿ ಮೊದಲ ನೀರಾವರಿ 25ರಿಂದ 30 ದಿನದಲ್ಲಿ, ಎರಡನೇ ನೀರಾವರಿ 45ರಿಂದ 50 ದಿನದಲ್ಲಿ, ಮೂರನೇದು 65ರಿಂದ 70 ದಿನದಲ್ಲಿ, ನಾಲ್ಕನೇದು 80ರಿಂದ 90 ದಿನದಲ್ಲಿ. ನಾನು ಡಾಕ್ಟರ್ ಮೋಹನ್ ಲಾಲ್ ಅವರ ಬಳಿ ಬರ್ತೀನಿ. ನಾನು ತಿಳಿಯಬೇಕಾದ್ದು ಅಂದ್ರೆ ಉತ್ತಮ ಬೀಜ, ಉತ್ತಮ ಎಣ್ಣೆಯ ಉತ್ತಮ ರಿಕವರಿ ಪಡೆಯಲು ಯಾವ ಯಾವ ವಿಷಯಗಳನ್ನ ಗಮನಿಸಬೇಕು, ಯಾವ ಪೋಷಕಾಂಶಗಳನ್ನ ಮತ್ತು ಯಾವ ರೀತಿಯಲ್ಲಿ ಗಿಡಗಳಿಗೆ ನೀಡಬೇಕು, ಈ ಬಗ್ಗೆ ನೀವು ವೀಕ್ಷಕರಿಗೆ ಏನು ಹೇಳಬಯಸ್ತೀರಿ? ನೋಡಿ, ಒಂದು ಉತ್ತಮ ಬೆಳೆ ಬೆಳೆಯಲು ನಿಮಗೆ 17 ಪೋಷಕಾಂಶಗಳು ಬೇಕಾಗ್ತವೆ. ರಾಯ್ ಅಥವಾ ಸಾಸಿವೆ ಬೆಳೆದ್ರೆ ಮುಖ್ಯವಾಗಿ 6 ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟಾಷ್, ಸಲ್ಫರ್, ಜಿಂಕ್ ಮತ್ತು ಬೋರಾನ್ ಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ಮಣ್ಣು ಪರೀಕ್ಷೆ ವರದಿ ಆಧಾರದ ಮೇಲೆ ಈ ಪೋಷಕಾಂಶಗಳನ್ನು ನೀಡ್ತೇವೆ. ಆದರೆ ಸಾಮಾನ್ಯವಾಗಿ ನೈಟ್ರೋಜನ್ 80ರಿಂದ 125 ಕಿಲೋಗ್ರಾಂ ಪ್ರತಿ ಹೆಕ್ಟೇರ್, ಫಾಸ್ಫರಸ್ 30ರಿಂದ 40 ಕಿಲೋಗ್ರಾಂ, ಪೊಟಾಷ್ ಹೇಳಬೇಕು ಅಂದರೆ 20ರಿಂದ 40 ಕಿಲೋಗ್ರಾಂ ಮತ್ತು ಸಲ್ಫರ್ ಹೇಳೋದಾದರೆ 30ರಿಂದ 40 ಕಿಲೋಗ್ರಾಂ ಪ್ರತಿ ಹೆಕ್ಟರ್ಗೆ ನೀರಾವರಿ ಮಾಡಿದ ಭೂಮಿಗೆ. ನೀರಾವರಿ ಇಲ್ಲದ ಪ್ರದೇಶ ಏನಾದರೂ ಇದ್ದರೆ ಈ ಪ್ರಮಾಣವನ್ನು ಅರ್ಧಕ್ಕೆ ಕಡಿಮೆ ಮಾಡಬೇಕು. ಯಾವ ಪ್ರದೇಶಗಳಲ್ಲಿ ಜಿಂಕ್ ಮತ್ತು ಬೋರೋನ್ನ ಪ್ರಮಾಣ ಕಡಿಮೆ ಇರ್ತದೆಯೋ ಅಂಥ ಕಡೆ ಜಿಂಕ್ 5 ಕಿಲೋಗ್ರಾಂ ಕಡಿಮೆ ಆಗಿರುವ ಪ್ರದೇಶಗಳಿಗೆ ಮತ್ತು ಬೋರಾನ್ 1 ಕಿಲೋಗ್ರಾಂ. ಈ ಪೋಷಕಾಂಶಗಳನ್ನು ಎಲ್ಲ ಬಿತ್ತನೆಗೂ ಮುನ್ನ ಹಾಕಬೇಕು. ನೈಟ್ರೋಜನನ್ನು ಅರ್ಧ ಪ್ರಮಾಣವನ್ನು ಮತ್ತು ಇತರ ಫರ್ಟಿಲೈಸರ್ಗಳನ್ನು ಬಿತ್ತನೆಗೆ ಮೊದಲು ಹಾಕಿ ನಂತರವೇ ಬಿತ್ತನೆ ಮಾಡಬೇಕು. ನಾನು ರೈತರಲ್ಲಿ ಕೇಳುದು ಅಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಾನು ಇದನ್ನು ತಿಳ್ಕೋಬೇಕು. ನಮ್ಮ ರೈತರು ಹಾ. ಸ್ಥಳೀಯವಾಗಿ ಗುಡಿಯ ಅಂತ ಕರೆಯೋ ಬೋರೋಬಂಕಿ ಎಂಬ ಪರಾವಲಂಬಿ ಕಳೆ ಸಾಸಿವೆ ಬೆಳೆಯಲ್ಲಿ ಸಾಂಕ್ರಾಮಿಕ ರೋಗವಾಗಿ ಪರಿಣಮಿಸ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ಅದನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಇದಕ್ಕೆ ಪರಿಣಾಮ ಕ್ರಮಗಳು ಯಾವ್ಯಾವಿದೆ ಅಂತ ಸೂಚಿಸಿ. ಇದು ಸಾಸಿವೆಯಲ್ಲಿ ಬಹಳ ವೇಗವಾಗಿ ಹರಡ್ತಾ ಇದೆ. ಯಾಕಂದರೆ ಇದು ಹೆಚ್ಚಿನ ಬೀಜ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ಗಿಡ 1.5 ಲಕ್ಷದಿಂದ 2 ಲಕ್ಷ ಬೀಜಗಳವರೆಗೆ ತಯಾರಿಸುತ್ತೆ. ಅದು ನಂತರ ಬಹಳ ವೇಗವಾಗಿ ಹರಡುತ್ತೆ ಮತ್ತು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತೆ. ಯಾಕಂದರೆ ಇದು ಸಂಪೂರ್ಣ ಪರಾವಲಂಬಿಯಾಗಿದೆ. ಈ ಪರಾವಲಂಬಿಯನ್ನು ನಿಯಂತ್ರಿಸಲು ನಮ್ಮ ಸಂಸ್ಥೆ 2 ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಮೊದಲನೇದಾಗಿ ಇದು ಕಳೆನಾಶಕದ ಬಗ್ಗೆ ಸಂಶೋಧನೆ ನಡೆಸುತ್ತೆ ಮತ್ತು ಎರಡನೇದಾಗಿ ನೀವು ಕಳೆಗಳ ಮೇಲೆ ಕಳೆನಾಶಕವನ್ನು ಸಿಂಪಡಿಸಿದರೆ ಕಳೆ ಸಾಯತ್ತೆ, ಬೆಳೆ ಉಳಿಯುತ್ತೆ. ನಾವು ಕಳೆನಾಶಕವನ್ನು ಕಂಡುಹಿಡಿದಿದ್ದೇವೆ ಮತ್ತು ಹವಾಮಾನದ ಆಧಾರದ ಮೇಲೆ ಅದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ. ನಾವು ಪ್ರಸ್ತುತ ಇದನ್ನು ವಿವಿಧ ಸ್ಥಳಗಳಲ್ಲಿ ಪರೀಕ್ಷೆ ಮಾಡ್ತಾ ಇದ್ದೇವೆ ಮತ್ತು ಕಳೆನಾಶಕಕ್ಕೆ ಪೇಟೆಂಟ್ ಅನ್ನು ಸಹ ಪಡೆದಿದ್ದೇವೆ. ಮುಂದಿನ 1-2 ವರ್ಷಗಳಲ್ಲಿ ಪ್ರಯೋಗ ಪೂರ್ಣಗೊಳ್ಳುತ್ತೆ, ಫಲಿತಾಂಶ ಸಿಗುತ್ತೆ, ಕಳೆನಾಶಕ ನಮ್ಮ ರೈತರಿಗೆ ಸಿಗುತ್ತೆ. ನಾನು ಡಾಕ್ಟರ್ ಪ್ರಭು ದಯಾಳ್ ಮೀನಾ ಅವರಿಂದ ತಿಳ್ಕೋಬೇಕಾದ್ದು ಏನಂದ್ರೆ ಸಾಸಿವೆಗೆ ತುತ್ತಾಗುವ ಪ್ರಮುಖ ರೋಗಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು? ನೋಡಿ, ಈ ಹವಾಮಾನ ಬದಲಾವಣೆಯ ಈ ಯುಗದಲ್ಲಿ ವಿಭಿನ್ನ ಕೀಟಗಳು ಮತ್ತು ರೋಗಗಳು ವಿಭಿನ್ನ ಸಮಯಗಳಲ್ಲಿ ದಾಳಿ ಮಾಡುವ ಸಾಧ್ಯತೆ ಇದೆ. ಮೊಳಕೆ ಹಂತದಿಂದ ಹಣ್ಣಾಗುವ ಹಂತದವರೆಗೆ ವಿಭಿನ್ನ ಕೀಟಗಳು ಮತ್ತು ರೋಗಗಳು ವಿಭಿನ್ನ ಸಮಯಗಳಲ್ಲಿ ಬೆಳೆಯ ಮೇಲೆ ಪರಿಣಾಮ ಬೀರ್ತವೆ. ಆರಂಭಿಕ ಮೊಳಕೆಯೊಡೆಯುವ ಹಂತದಲ್ಲಿ ಸಂಭವಿಸುವ ರೋಗವೆಂದರೆ ಡೌನಿ ಶಿಲೀಂಧ್ರ ಮತ್ತು ಇನ್ನೊಂದು ಕೀಟವೆಂದರೆ ಮಚ್ಚೆಯುಳ್ಳ ಕೀಟ. ಇವೆರಡರೂ ಪ್ರತಿ 15-20 ದಿನಗಳಿಗೊಮ್ಮೆ ಬೆಳೆಯನ್ನು ಆಕ್ರಮಿಸ್ತವೆ. ಹವಾಮಾನ ಕಡಿಮೆ,
ಆರ್ದ್ರ ಮತ್ತು ಆರ್ದ್ರವಾಗಿರುವ ದೇಶದ ಅನೇಕ ಪ್ರದೇಶಗಳಲ್ಲಿ ಡೌನಿ ಶಿಲೀಂಧ್ರ ಹೆಚ್ಚಾಗಿ ಕಂಡುಬರ್ತದೆ. ಆದರೆ ಹವಾಮಾನವು ಬೆಚ್ಚಗಿರ್ತದೆ ಮತ್ತು ಆರ್ದ್ರವಾಗಿರುವ ಪ್ರದೇಶಗಳಲ್ಲಿ ಈ ಮಚ್ಚೆಯುಳ್ಳ ಕೀಟ ಏನಿದೆ ಅದು ಹೆಚ್ಚಾಗಿ ಕಂಡುಬರ್ತದೆ. ಅವುಗಳ ನಿರ್ವಹಣೆಗಾಗಿ ನಾವು ಬೀಜ ಸಂಸ್ಕರಣೆಯನ್ನು ಶಿಫಾರಸು ಮಾಡ್ತೇವೆ. ಡೌನಿ ಶಿಲೀಂಧ್ರವನ್ನು ತಪ್ಪಿಸಲು ಬೀಜಗಳನ್ನು ಮೆಟಲಾಕ್ಸಿಲ್ ಪ್ರತಿ ಕೆಜಿ ಬೀಜಗಳಿಗೆ 6 ಗ್ರಾಂ ಮೆಟಲಾಕ್ಸಿಲ್ ಮತ್ತು ಚುಕ್ಕೆಯುಳ್ಳ ಕೀಟವನ್ನು ನಿರ್ವಹಿಸಲು ಬೀಜಗಳನ್ನು ಪ್ರತಿ ಕೆಜಿ ಬೀಜಗಳಿಗೆ 6 ಗ್ರಾಂ ಇವಿಡಾ ಕ್ರೋಪಿಟ್ಸ್ನೊಂದಿಗೆ ಸಂಸ್ಕರಿಸಬೇಕು. ನಂತರದ ಎಲೆ ಹಂತವು ಸಫೇದ್ ರೋಲಿ ಮತ್ತು ಕಪ್ಪು ಚುಕ್ಕೆ ರೋಗಕ್ಕೆ ಗುರಿಯಾಗ್ತದೆ. ಬೆಳೆಯ ಮೊದಲ 35-40 ದಿನಗಳಲ್ಲಿ ಈ ಸಫೇದ್ ರೋಲಿ ರೋಗ ಕಾಣಿಸ್ಕೊಳ್ತದೆ ಮತ್ತು ಬೆಳೆ 45ರಿಂದ 55 ದಿನಗಳನ್ನು ತಲುಪಿದಾಗ ಈ ಕಪ್ಪು ಚುಕ್ಕೆ ರೋಗ ಕಾಣಿಸಿಕೊಳ್ತದೆ. ಎರಡನ್ನೂ ತಡೆಗಟ್ಟಲು ಈ ಉದ್ದೇಶಕ್ಕಾಗಿ ಬಳಸುವ ಔಷಧವಾದ ರೋರಾಲನ್ನು 40 ದಿನಗಳ ಹಂತದಲ್ಲಿ ಸಿಂಪಡಿಸಿ ಎರಡೂ ರೋಗಗಳನ್ನು ನಿರ್ವಹಿಸಲು ಪ್ರತಿ ಲೀಟರ್ಗೆ ನೀರಿನ 25 ಗ್ರಾಂ ದ್ರಾವಣವನ್ನು ಬಳಸಲಾಗ್ತದೆ. ಬೆಳೆ ಹೂ ಬಿಡುವ ಹಂತವನ್ನು ತಲುಪಿದಾಗ ಕಾಂಡ ಕೊಳೆ ರೋಗದ ಸಂಭವ ಹೆಚ್ಚಾಗಿರ್ತದೆ ಮತ್ತು ಗಿಡ ಹೇನುಗಳು ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಕಾಂಡ ಕೊಳೆತವನ್ನು ನಿರ್ವಹಿಸಲು ರೈತರು ಕಾಂಡ ಕೊಳೆತದ ಹೆಚ್ಚಿನ ಸಂಭವ ಇರುವ ಪ್ರದೇಶಗಳಲ್ಲಿ ನೀವು ಬೀಜಗಳನ್ನು ಕಾರ್ಬೆಂಡಜಿಮ್ನಿಂದ ಸಂಸ್ಕರಿಸಬೇಕು. ಕಾರ್ಬೆಂಡಜಿಮ್ ಔಷಧವಾದ ಬಾವಿಸ್ಟಿನನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ದರದಲ್ಲಿ ಬಳಸಬೇಕು. ಮತ್ತು ಈ ಗಿಡ ಹೇನುಗಳು ನಿಮ್ಮ ಮೇಲೆ ದಾಳಿ ಮಾಡಿದರೆ ಗಿಡ ಹೇನುಗಳು ಆರ್ಥಿಕ ಹಂತವಿದೆ. ನಿಮ್ಮ ಸಸ್ಯವು ಮಧ್ಯಮ ಕಾಂಡದಿಂದ 25ರಿಂದ 30 ಗಿಡ ಹೇನುಗಳು ಕಾಣಿಸಿಕೊಂಡಾಗ ಆರಂಭಿಕ ಹಂತದಲ್ಲಿ ರೈತರು ಹೊಲದ ಸುತ್ತಲೂ ನೋಡಿದಾಗ ಇವು ಸಸ್ಯಗಳ ಕಾಂಡಗಳಾಗಿವೆ. ಆಗ ಗಿಡ ಹೇನುಗಳು ಮೊದಲ ಬಾಧೆ. ಆದ್ದರಿಂದ ನೀವು ಈ ಕಾಂಡಗಳನ್ನು ಮುರಿದು ನಾಶಪಡಿಸಿದರೆ ಗಿಡ ಹೇನುಗಳು ಹರಡುವುದನ್ನು ನಿಲ್ಲಿಸ್ಬೋದು. ತಡವಾಗಿ ಬಿತ್ತನೆ ಮಾಡಿದರೆ ಹೆಚ್ಚಿನ ಗಿಡ ಹೇನುಗಳು ಬರುವ ಸಾಧ್ಯತೆ ಇರೋದರಿಂದ ಹೊಲದಲ್ಲಿ ಇನ್ನೂ ಅದರ ಬಾಧೆ ಹೆಚ್ಚಾಗಿದ್ದರೆ ಆ ಪರಿಸ್ಥಿತಿಯಲ್ಲಿ ನೀವು ಔಷಧವನ್ನು ಬಳಸಬೇಕು. ಇದು ಥಿಯಾಮೆಥಾಕ್ಸಮ್ ಅನ್ನು ಹೊಂದಿರುತ್ತದೆ. ನೀವು ಆ ಔಷಧದ 3 ಗ್ರಾಮನ್ನು ಒಂದು ಟ್ಯಾಂಕ್ನಲ್ಲಿ ಬೆರೆಸಿ, ಅಂದರೆ 15 ಲೀಟರ್ನಲ್ಲಿ 3 ಗ್ರಾಂ ಔಷಧವನ್ನು ಸಿಂಪಡಿಸಬಹುದು ಮತ್ತು ನೀವು ಗಿಡ ಹೇನುಗಳನ್ನು ಈ ಮೂಲಕ ನಾಶಪಡಿಸಬಹುದು. ಈ ನಂತರ ಏನು ಈ ಬೆಳೆ ಮಾಗಿದ ಹಂತವನ್ನು ತಲುಪ್ತದೆ, ಆಗ ಈ ಪೌಡರಿ ಶಿಲೀಂಧ್ರ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ನಾವು ಯಾವಾಗಲೂ ನಮ್ಮ ರೈತರಿಗೆ ಗಂಧಕವನ್ನು ಬಳಸಲು ಸಲಹೆ ನೀಡ್ತಾ ಇರ್ತೀವಿ. ಬಿತ್ತನೆಯ ಸಮಯದಲ್ಲಿ ಗಂಧಕವನ್ನು ಏನು ಸಿಂಪಡಿಸಿದಾಗ ಈ ಪೌಡ್ರಿ ಶಿಲೀಂಧ್ರವು ಹಣ್ಣಾದಾಗ ಮಾಡುವಷ್ಟು ಹಾನಿಯನ್ನು ಉಂಟು ಮಾಡೋದಿಲ್ಲ. ಇದು ಇಡೀ ಬೆಳೆಯನ್ನು ಪೌಡ್ರಿ ರೂಪದಲ್ಲಿ ಆವರಿಸ್ತದೆ. ಈಗ ಡಾಕ್ಟರ್ ಪ್ರಶಾಂತ್ ಯಾದವ್ ಅವರ ಹತ್ರ ನಾನು ಕೇಳೋದಾದ್ರೆ, ಗುಣಮಟ್ಟದ ಪ್ರಭೇದಗಳು ನಮ್ಮ ರೈತರನ್ನ ತಲುಪುತ್ತಿವೆ ಅಂತ ಖಚಿತಪಡಿಸಿಕೊಳ್ಳುವಲ್ಲಿ ಜೈವಿಕ ತಂತ್ರಜ್ಞಾನವು ಯಾವ ಪಾತ್ರವನ್ನ ವಹಿಸ್ತದೆ? ಜೈವಿಕ ತಂತ್ರಜ್ಞಾನವು ವಿಜ್ಞಾನದ ಒಂದು ಹೊಸ ಶಾಖೆಯಾಗಿದ್ದು, ಇದರಲ್ಲಿ ನಾವು ಆಣ್ವಿಕ ಮಟ್ಟದಲ್ಲಿ ಜೀವಿ ಅಥವಾ ಜೈವಿಕ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡ್ತೀವಿ ಮತ್ತು ಪಡೆದ ಜ್ಞಾನವನ್ನು ಮಾನವೀಯತೆಯ ಪ್ರಯೋಜನಕ್ಕಾಗಿ ಬಳಸ್ತೀವಿ. ಸಾಂಪ್ರದಾಯಿಕ ಸಸ್ಯ ಸಂತಾನೋತ್ಪತ್ತಿ ತಂತ್ರಗಳ ಮೂಲಕ ಅಭಿವೃದ್ಧಿಪಡಿಸಲು ಕಷ್ಟಕರವಾದ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಲು ನಾವು ಸಾಸಿವೆ ಅಥವಾ ರಾಯ್ನಲ್ಲಿ ಜೈವಿಕ ತಂತ್ರಜ್ಞಾನವನ್ನು ಪ್ರಾಥಮಿಕವಾಗಿ ಬಳಸ್ತೀವಿ. ಉದಾಹರಣೆಗೆ, ಸಾಸಿವೆ ರೋಗ ಕಾಂಡ ಕೊಳೆತಕ್ಕೆ ನಿರೋಧಕ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸುವುದು ಅಥವಾ ಪರಾವಲಂಬಿ ಕಳೆ ಓರೋಬ್ಯಾಂಕ್ಸ್ಗೆ ನಿರೋಧಕ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸೋದು. ಹೆಚ್ಚುವರಿಯಾಗಿ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಎಂಬ ಜೈವಿಕ ತಂತ್ರಜ್ಞಾನ ಇದೆ. ಇದು ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ನಮಗೆ ಅನುವು ಮಾಡಿಕೊಡುತ್ತೆ. ಇತ್ತೀಚೆಗೆ ನಮ್ಮ ಸಂಸ್ಥೆ 2 ಸುಧಾರಿತ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿದೆ. BPM Q47 ಮತ್ತು BPM Q172. 2 ರೋಗ ನಿರೋಧಕಗಳಾಗಿದ್ದು ಉತ್ತಮ ಗುಣಮಟ್ಟದ್ದಾಗಿವೆ. ನಮ್ಮ ಸಂಸ್ಥೆ ಇತ್ತೀಚಿನ ಜೈವಿಕ ತಂತ್ರಜ್ಞಾನಗಳ ಬಳಕೆಯಲ್ಲಿ ದೇಶದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ತಿಳಿದರೆ ನಿಮಗೆ ಸಂತೋಷವಾಗಬಹುದು. ನಾವು ಜೀನ್ ಎಡಿಟಿಂಗ್ ಅಥವಾ ಸ್ಪೀಡ್ ಬೀಡಿಂಗ್ನಂತಹ ತಂತ್ರಗಳನ್ನು ಬಳಸಿಕೊಂಡು ಪ್ರಭೇದಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಪ್ರಸ್ತುತ ನಾವು ಜೀನ್ ಎಡಿಟಿಂಗ್ ಮೂಲಕ ಓರೋಬ್ಯಾಂಕ್ಸ್ಗೆ ನಿರೋಧಕ ಪ್ರಭೇದಗಳನ್ನು ಹಾಗೂ ಕಡಿಮೆ ಸಮಯದಲ್ಲಿ ಪಕ್ವವಾಗುವ ಮತ್ತು ಹೆಚ್ಚು ಉತ್ಪಾದಿಸುವ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಮತ್ತು ಇದರ ಹೊರತಾಗಿ ವೇಗದ ಸಂತಾನೋತ್ಪತ್ತಿಯಲ್ಲಿ ನಾವು ಇದನ್ನು ಮಾಡ್ತೀವಿ. ಕೃತಕ ಪರಿಸರದಲ್ಲಿ ನಾವು ಒಂದೇ ವರ್ಷದಲ್ಲಿ 4ರಿಂದ 5 ಬೆಳೆಗಳನ್ನು ತೆಗೆದುಕೊಳ್ಳುತ್ತೇವೆ. ಹವಾಮಾನ ಬದಲಾವಣೆಯು ಒಂದು ಪ್ರಮುಖ ಸಮಸ್ಯೆಯಾಗಿದ್ದು, ರೈತರಿಗೆ ನೆಲದ ಮೇಲೆ ಏನು ಬೇಕು ಎಂಬುದನ್ನ ಗಮನದಲ್ಲಿಟ್ಟುಕೊಂಡು ಈ ಸಂಶೋಧನೆಯನ್ನ ನಡೆಸಲಾಗ್ತಿದೆ ಮತ್ತು ರೈತರು ಅದರಿಂದ ಪ್ರಯೋಜನ ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳನ್ನ ಮಾಡಲಾಗ್ತಿದೆ. ಈಗ ರೈತರ ಬಳಿಗೆ ಹೋಗೋಣ. ಅವರಿಗೆ ಬೇರೆ ಯಾವುದಾದರೂ ಪ್ರಶ್ನೆಗಳಿದ್ರೆ ಅದರ ಬಗ್ಗೆಯೂ ತಿಳ್ಕೊಳ್ಳೋಣ. ಈಗ ಯಾರು ಪ್ರಶ್ನೆ ಕೇಳ್ತೀರಿ? ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ನೈಸರ್ಗಿಕ ಕೃಷಿಯು ಹೆಚ್ಚಿನ ಗಮನ ಸೆಳೀತಾ ಇದೆ ಅಂತ ನಾನು ತಿಳಿದುಕೊಳ್ಳಲು ಬಯಸ್ತೀನಿ. ಹಾಗಾದರೆ ನಮ್ಮ ಸಾಸಿವೆ ಮತ್ತು ಸಾಸಿವೆಯ ಭವಿಷ್ಯ ಏನಾಗ್ತದೆ?
ಬಿತ್ತನೆ ಸಮಯದಲ್ಲಿ ರೈತರು ನಮ್ಮ ರಸಗೊಬ್ಬರಗಳೊಂದಿಗೆ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮತ್ತೆ ನೀರಾವರಿ ಸಮಯದಲ್ಲಿ ನೀರಿನೊಂದಿಗೆ ಯಾವ ರಸಗೊಬ್ಬರಗಳನ್ನು ಅನ್ವಯಿಸಬೇಕು ಅದರ ಬಗ್ಗೆಯೂ ನಮಗೆ ಕೆಲವು ಮಾಹಿತಿ ಬೇಕು. ಸರಿ. ರಾಜಸ್ಥಾನದ ರೈತರು ಎಷ್ಟು ಜಾಗೃತರಾಗಿದ್ದಾರೆ ಅಂತ ಅವರ ಪ್ರಶ್ನೆಯಿಂದ ತಿಳಿಯುತ್ತೆ. ಮೊದಲ ಪ್ರಶ್ನೆ ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದೆ. ಈಗ ನಮ್ಮ ತಜ್ಞರು ಸಾಸಿವೆ ಕೃಷಿಯಲ್ಲಿ ನೈಸರ್ಗಿಕ ಕೃಷಿಯನ್ನು ಹೇಗೆ ಮಾಡಬಹುದು ಮತ್ತು ಅದು ಎಷ್ಟು ಯಶಸ್ವಿಯಾಗಿದೆ ಅಂತ ತಿಳಿಬಯಸ್ತೀವಿ. ನೋಡಿ, ನೈಸರ್ಗಿಕ ಕೃಷಿ ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿ. ಈ ಕೃಷಿ ವಿಧಾನದಲ್ಲಿ ಯಾವುದೇ ರಾಸಾಯನಿಕ ಕೀಟನಾಶಕಗಳು ಅಥವಾ ರಸಗೊಬ್ಬರಗಳನ್ನು ಬಳಸಲಾಗೋದಿಲ್ಲ ಮತ್ತು ಇದು ಹಸುವಿನ ಸೆಗಣಿ ಮತ್ತು ಹಸುವಿನ ಮೂತ್ರವನ್ನು ಆಧರಿಸಿದ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿ ವಿಧಾನ. ಇದರ ಮುಖ್ಯ ಉದ್ದೇಶ ಅಂದ್ರೆ ಮಣ್ಣಿನ ಆರೋಗ್ಯ ಸುಧಾರಿಸೋದು, ಕೃಷಿ ವೆಚ್ಚವನ್ನು ಕಡಿಮೆ ಮಾಡೋದು. ಆದ್ರಿಂದ ನಾವು ಪಡೆಯುವ ಉತ್ಪನ್ನಗಳು, ಅದು ಗೋಧಿ ಅಥವಾ ಸಾಸಿವೆ ಆಗಿರಲಿ, ಉತ್ತಮ ಗುಣಮಟ್ಟದಾಗಿರ್ತವೆ ಮತ್ತು ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರ್ತವೆ. ನಮ್ಮ ಸರ್ಕಾರ ಇದ್ರ ಮೇಲೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಈಗ ನಾವು ಸಾಸಿವೆ ಬಗ್ಗೆ ಮಾತನಾಡಿದರೆ ನೀವು ನೈಸರ್ಗಿಕ ಕೃಷಿಯನ್ನು ಬಹಳ ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡಬಹುದು. ಯಾಕಂದ್ರೆ ನೀವು ಸಾಸಿವೆಯಲ್ಲಿ ಒದಗಿಸುವ ಪೋಷಕಾಂಶ ನಿರ್ವಹಣೆಯನ್ನು ಹಸುವಿನ ಸೆಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿದ ಉತ್ಪನ್ನಗಳಾದ ಘನಜೀವಾಮೃತ, ಬೀಜಾಮೃತ ಮತ್ತು ಜೀವಾಮೃತಗಳೊಂದಿಗೆ ಮಾಡಲಾಗುತ್ತೆ. ಇವುಗಳನ್ನು ಬಳಸುವ ಮೂಲಕ ನೀವು ಪೋಷಕಾಂಶಗಳನ್ನು ಒದಗಿಸಬಹುದು ಮತ್ತು ಉಳುಮೆಯನ್ನು ಕಡಿಮೆ ಮಾಡಬಹುದು. ಏಕೆಂದರೆ ಸಾಸಿವೆಗೆ ನೀವು ಹೆಚ್ಚು ಉಳುಮೆ ಮಾಡಬೇಕಾದಂತಹ ಅಗತ್ಯ ಇರೋದಿಲ್ಲ. ನೀವು ಕನಿಷ್ಠ ಉಳುಮೆಯೊಂದಿಗೆ ಅಥವಾ ಉಳುಮೆ ಇಲ್ಲದೆ ಸಾಸಿವೆಯನ್ನು ಬೆಳೆಸಬಹುದು. ನೀವಿದನ್ನು ಸಾಸಿವೆ ಕೃಷಿಯಲ್ಲಿ ಬಳಸಬಹುದು ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಸರಿ. ಇನ್ನೊಂದು ಪ್ರಶ್ನೆ ಅಂದ್ರೆ ಪೋಷಕಾಂಶಗಳು ಮತ್ತು ರಸಗೊಬ್ಬರಗಳನ್ನ ಹೇಗೆ ಬಳಸುವುದು ಮತ್ತು ನೀರಾವರಿ ಸಮಯದಲ್ಲಿ ಏನ್ ಮಾಡಬೇಕು ಅಂತ ನಮ್ಮ ಇನ್ನೊಬ್ಬ ರೈತ ಕೂಡ ಇದನ್ನ ತಿಳಿಯಬಯಸ್ತಾರೆ. ನಮ್ಮ ಎಲ್ಲ ರಾಸಾಯನಿಕ ಗೊಬ್ಬರಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಆದ್ರಿಂದ ರೈತ ಸ್ನೇಹಿತರೆ, ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಅಥವಾ DAP ಬಳಸುವಾಗಲೆಲ್ಲ ಅದರೊಂದಿಗೆ ಯೂರಿಯಾವನ್ನು ಎಂದಿಗೂ ಬೆರೆಸಬೇಡಿ. ಇದನ್ನ ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಸತು ಸಲ್ಫೇಟ್ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ ಎಂದಿಗೂ ಬಳಸಬೇಡಿ. ಎರಡನೇದಾಗಿ ನೀರಾವರಿಯೊಂದಿಗೆ ರಸಗೊಬ್ಬರವನ್ನ ಹಾಕಬಹುದೇ ಅಂತ ನೀವು ಕೇಳ್ತಿದ್ರಿ. ಖಂಡಿತ ನೀವು ಮಾಡಬಹುದು. ಬಿತ್ತನೆಯ ಸಮಯದಲ್ಲಿ ನಾವು ಉಳಿಸಿದ 50% ಸಾರಜನಕವನ್ನ ಮೊದಲು ನೀರಾವರಿ ನಂತರದ ಮೇಲ್ಭಾಗದ ಡ್ರೆಸ್ಸಿಂಗ್ ಆಗಿ ಅನ್ವಯಿಸಬಹುದು. ಇದಲ್ಲದೆ ಬೋರಾನ್ ಅಥವಾ ಸತು ಕೊರತೆ ಇರುವ ಪ್ರದೇಶಗಳಲ್ಲಿ ನೀವು ಎಲೆಗಳ ಸಿಂಪಡಣೆಯನ್ನು ಬಳಸಬಹುದು. ಅದರಿಂದ ಸತುವಿಗೆ ನೀವು 0.5% ದ್ರಾವಣವನ್ನು ತಯಾರಿಸಬೇಕು ಮತ್ತೆ ಪ್ರತಿ 55ರಿಂದ 60 ದಿನಗಳಿಗೊಮ್ಮೆ ಸಿಂಪಡಿಸಬೇಕು. ಅದೇ ರೀತಿ ಆ ಪ್ರದೇಶದಲ್ಲಿ ಬೋರಾನ್ ಕೊರತೆ ಇದ್ದರೆ ಮತ್ತೆ ಬಿತ್ತನೆಯ ಸಮಯದಲ್ಲಿ ನೀವು ಇದಾಗಲೇ ಬೋರಾನ್ ಅನ್ನು ಅನ್ವಯಿಸುತ್ತಿದ್ರೆ ನೀವು 0.2% ದ್ರಾವಣವನ್ನು ತಯಾರಿಸಿ ಸಿಂಪಡಿಸಬಹುದು. ಸರಿ. ನಮ್ಮ ವಿಜ್ಞಾನಿಗಳು ನಮ್ಮ ರೈತರ ಸಮಸ್ಯೆಗಳನ್ನ ಹೇಗೆ ಪರಿಹರಿಸುತ್ತಿದ್ದಾರೆ ಅಂತ ನೀವು ನೋಡಿದ್ರಿ. ಎಣ್ಣೆಕಾಳು ವಲಯದಲ್ಲಿ ನಾವು ಸ್ವಾವಲಂಬಿಗಳಾಗಲು ಈ ವೈಜ್ಞಾನಿಕ ಅಂಶಗಳಿಗೆ ಗಮನ ಕೊಡುವುದು ಬಹಳ ಮುಖ್ಯ. ಸದ್ಯಕ್ಕೆ ನಾವು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಆದ್ರೆ ವಿರಾಮದ ನಂತರ ನಾವು ಹಿಂತಿರುಗಿದಾಗ ಮಾಹಿತಿ ಸರಿಯಾದ ಜನರನ್ನ ತಲುಪುತ್ತೆ ಮತ್ತು ಬಳಸಲ್ಪಡುತ್ತೆ ಎಂದು ಖಚಿತಪಡಿಸಿಕೊಳ್ಳುವುದಕ್ಕೆ ಈ ಪ್ರದೇಶದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಿದೆ. ಹೊಸ ತಂತ್ರಜ್ಞಾನದ ಜೊತೆಗೆ ಹೊಸ ವ್ಯವಸ್ಥೆಗಳ ಪಾತ್ರ ಅಂದ್ರೆ ಮಾಹಿತಿ ವ್ಯವಸ್ಥೆಗಳು ಕೂಡ ಬಹಳ ಮುಖ್ಯವಾಗುತ್ತವೆ. ಈ ಸಣ್ಣ ವಿರಾಮದ ನಂತರ ಪ್ರಚಾರವನ್ನ ಹೇಗೆ ನಡೆಸಲಾಗುತ್ತಿದೆ ಮತ್ತು ನಮ್ಮ ವಿಜ್ಞಾನಿಗಳು ವಿಸ್ತರಣಾ ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ. ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ. ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ. ಸ್ವಾವಲಂಬಿಗಳಾಗೋಣ.
ವಿರಾಮದ ನಂತರ ಸ್ವಾಗತ. ನೀವು ಕೃಷಿ ಚೌಪಾಲನ್ನ ವೀಕ್ಷಿಸುತ್ತಿದ್ದೀರಿ. ಈ ಸಂಚಿಕೆಯಲ್ಲಿ ನಾವು ಪ್ರಚಾರದ ಬಗ್ಗೆ ಚರ್ಚಿಸ್ತೇವೆ. ಹೊಸ ತಂತ್ರಜ್ಞಾನ ದೇಶದ ಮೂಲೆ ಮೂಲೆಯಲ್ಲಿರುವ ರೈತರನ್ನ ಹೇಗೆ ಸಂಪರ್ಕಿಸಿದೆ ಮತ್ತು ಸರ್ಕಾರವು ರೈತರಿಗೆ ತನ್ನ ಸಂದೇಶವನ್ನ ಹೇಗೆ ತಲುಪಿಸಲು ಸಾಧ್ಯವಾಗುತ್ತೆ, ನಮ್ಮ ಯೋಜನೆಗಳ ಪ್ರಯೋಜನಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ರೈತನಿಗೂ ತಲುಪುವಂತೆ ನೋಡಿಕೊಳ್ಳುವಲ್ಲಿ ತಂತ್ರಜ್ಞಾನವು ದೊಡ್ಡ ಪಾತ್ರವನ್ನ ವಹಿಸುತ್ತದೆ. ಇದಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ವೇದಿಕೆಯಲ್ಲಿ ವಿಶೇಷ ಅತಿಥಿಗಳು ಇದ್ದಾರೆ. ಅವರನ್ನ ನಿಮಗೆ ಪರಿಚಯಿಸೋಣ. ನಮ್ಮೊಂದಿಗೆ ಡಾಕ್ಟರ್ ಅಶೋಕ್ ಕುಮಾರ್ ಇದ್ದಾರೆ. ಸರ್, ಸ್ವಾಗತ. ಇವರು ಕೃಷಿ ವಿಸ್ತರಣೆಯಲ್ಲಿ ಪ್ರಧಾನ ವಿಜ್ಞಾನಿ. ಡಾಕ್ಟರ್ ವಿನೋದ್ ಕುಮಾರ್, ಸ್ವಾಗತ. ಕಂಪ್ಯೂಟರ್ ವಿಜ್ಞಾನದಲ್ಲಿ ಪ್ರಧಾನ ವಿಜ್ಞಾನಿ. ಮತ್ತು ಡಾಕ್ಟರ್ ಅನುಭೂತಿ ಶರ್ಮಾ, ಜೀವರಸಾಯನಶಾಸ್ತ್ರ ಘಟಕದ ಪ್ರಧಾನ ವಿಜ್ಞಾನಿ. ಮತ್ತು ಡಾಕ್ಟರ್ ಸುಶೀಲ್ ಕುಮಾರ್ ಶರ್ಮಾ, ಅಲ್ವರ್ನ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ನಾನ್ ನಿಮ್ಗೆ ಹೇಳಿದಂತೆ ಪ್ರಚಾರವು ದೊಡ್ಡ ಪಾತ್ರವನ್ನ ವಹಿಸ್ತದೆ. ಮತ್ತು ನಮ್ಮ ಬಾಲ್ಯದಲ್ಲಿ ನಾವು ಒಂದು ಮಾತನ್ನ ಕೇಳ್ತಿದ್ವಿ, ಕಾಡಿನಲ್ಲಿ ನವಿಲಿನ ನೃತ್ಯವನ್ನ ಯಾರು ನೋಡಿದ್ರು? ಹಾಗಾಗಿ ನೀವು ಎಷ್ಟೇ ಕೆಲಸ ಅಥವಾ ಸಂಶೋಧನೆ ಮಾಡಿದ್ರೂ ಸಂದೇಶವು ಯಾರಿಗಾಗಿ ಉದ್ದೇಶಿಸಲಾಗಿತ್ತೋ ಅವರನ್ನ ತಲುಪದಿದ್ರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಇಂದಿನ ಹೊಸ ತಂತ್ರಜ್ಞಾನ ಮತ್ತು ಪ್ರಚಾರದ ಪಾತ್ರ ವಿಶೇಷವಾಗಿ ರೈತರಿಗೆ ಎಷ್ಟು ಮುಖ್ಯವಾಗಿದೆ? ಹೌದು, ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ನಮ್ಮ ವಿಜ್ಞಾನಿಗಳು ಹೊಸ ಹೊಸ ಪ್ರಭೇದಗಳು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಿದ್ರೆ ಮತ್ತು ಆ ತಂತ್ರಜ್ಞಾನಗಳು ರೈತರನ್ನ ತಲುಪದಿದ್ರೆ ಮತ್ತು ರೈತರು ಅವುಗಳನ್ನು ಅಳವಡಿಸಿಕೊಳ್ಳದಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಆದ್ದರಿಂದ ಯಾವುದೇ ಸುಧಾರಿತ ಪ್ರಭೇದಗಳು ಅಥವಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದಾಗಲೆಲ್ಲ ಅವು ಸಾಧ್ಯವಾದಷ್ಟು ಬೇಗ ರೈತರನ್ನ ತಲುಪುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ಇದು ನಿರಂತರ ಪ್ರಯತ್ನವಾಗಿದೆ. ಹಾಗಾಗಿ ಒಂದು ವಿಧ ಅಥವಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಾಗ ನಾವು ಅದನ್ನು ನೇರವಾಗಿ ರೈತರಿಗೆ ತಲುಪಿಸುವುದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಮೊದಲು ಅದನ್ನು ರೈತರ ಹೊಲಗಳಲ್ಲಿ ಮೌಲ್ಯಮಾಪನ ಮಾಡ್ತೀವಿ ಮತ್ತು ಅದಕ್ಕಾಗಿ ನಮ್ಮ ದೇಶಾದ್ಯಂತ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಮೊದಲ ಸಾಲಿನ ಪ್ರದರ್ಶನಗಳು. ಹಾಗಾಗಿ ಏನಾಗುತ್ತದೆ ಎಂದರೆ, ಒಂದು ವಿಧ ಅಥವಾ ತಂತ್ರಜ್ಞಾನವನ್ನು ಪರಿಚಯಿಸಿದಾಗಲೆಲ್ಲ ಅದನ್ನು ಮೌಲ್ಯಮಾಪನ ಮಾಡಲು ನಾವು ರೈತರ ಹೊಲಗಳಲ್ಲಿ ಪ್ರದರ್ಶನಗಳನ್ನು ನಡೆಸ್ತೇವೆ. ಇದರಿಂದ ನಾವು ಅಭಿವೃದ್ಧಿಪಡಿಸಿದ ಮತ್ತು ಶಿಫಾರಸು ಮಾಡುತ್ತಿರುವ ವೈವಿಧ್ಯ ಅಥವಾ ತಂತ್ರಜ್ಞಾನವು ವಾಸ್ತವವಾಗಿ ಹೆಚ್ಚಿದ ಇಳುವರಿ, ಕೀಟ ನಿರ್ವಹಣೆ ಅಥವಾ ಅವರು ಯಾವುದೇ ಇತರ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಎಂದು ರೈತರು ಸ್ವತಃ ನೋಡಬಹುದು. ಅದರ ನಂತರ ಏನಾಗುತ್ತದೆ ಎಂದರೆ, ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಮುಖ್ಯ ಪ್ರಸರಣ ಕಾರ್ಯಕ್ರಮವನ್ನು ವಿವಿಧ ರಾಜ್ಯ ಕೃಷಿ ಇಲಾಖೆಗಳು ನಿರ್ವಹಿಸುತ್ತವೆ. ಆದಾಗ್ಯೂ ಅಖಿಲ ಭಾರತ ಸಾಸಿವೆ ಮತ್ತು ರೇಪ್ಸೀಡ್ ಯೋಜನೆ ಮತ್ತು ಸಾಸಿವೆ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ನಾವು ನಿಯತಕಾಲಿಕವಾಗಿ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ. ಹೆಚ್ಚುವರಿಯಾಗಿ ಕೃಷಿ ಇಲಾಖೆಯ ಕ್ಷೇತ್ರ ಮಟ್ಟದ ಕಾರ್ಮಿಕರು ಮತ್ತು ಕೃಷಿ ಮೇಲ್ವಿಚಾರಕರಿಗೆ ನಾವು ನಿಯಮಿತವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ಅವರು ನಾವು ಒದಗಿಸುವ ಮಾಹಿತಿಯನ್ನು ರೈತರೊಂದಿಗೆ ಹಂಚಿಕೊಳ್ಳಬಹುದು. ಹೆಚ್ಚುವರಿಯಾಗಿ ಕಾಲಾನಂತರದಲ್ಲಿ ಹೌದು, ನಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸುವ ಅನೇಕ ರೈತರಿದ್ದಾರೆ. ಉದಾಹರಣೆಗೆ, ನಾವು ಸಂದರ್ಶಕರ ಸಲಹಾ ಸೇವೆಯನ್ನ ನಡೆಸ್ತೇವೆ. ರೈತರು ತಮ್ಮ ಸಮಸ್ಯೆಗಳನ್ನು ವಿಜ್ಞಾನಿಗಳೊಂದಿಗೆ ಚರ್ಚಿಸಲು ನಮ್ಮ ಬಳಿಗೆ ಅಥವಾ ನಮ್ಮ AICRP ಕೇಂದ್ರಗಳಿಗೆ ಬರ್ತಾರೆ ಮತ್ತು ನಾವು ಅವರ ಸಮಸ್ಯೆಗಳನ್ನು ಪರಿಹರಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ದೇಶದಲ್ಲೆಲ್ಲ ನಾವು ಸಾಸಿವೆ ಕುರಿತಾಗಿ ಕಿಸಾನ್ ಮೇಳವನ್ನು ಆಯೋಜಿಸ್ತೇವೆ. ಈ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನಗಳನ್ನು ಸಹ ನಡೆಸಲಾಗುತ್ತೆ. ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ನೋಡಲು ರೈತರು ಅಲ್ಲಿಗೆ ಬರ್ತಾರೆ ಮತ್ತು ಅವರು ಒಳನೋಟವನ್ನು ಪಡಿತಾರೆ. ನಾವು ವಿವಿಧ ಸ್ಥಳಗಳಲ್ಲಿ ಪ್ರದರ್ಶನಗಳನ್ನು ಸಹ ಆಯೋಜಿಸ್ತೇವೆ. ಅಲ್ಲಿ ನಾವು ಪೋಸ್ಟರ್ಗಳು ಮತ್ತು ಉತ್ಪನ್ನಗಳ ಮೂಲಕ ನಮ್ಮ ಹೊಸ ಸುಧಾರಿತ ಪ್ರಭೇದಗಳು ಮತ್ತು ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ತೇವೆ. ಇದಲ್ಲದೆ ನಾವು ನಿಯತಕಾಲಿಕವಾಗಿ ರೈತ ವಿಜ್ಞಾನಿ ವಿಚಾರ ಸಂಕಿರಣಗಳನ್ನು ಆಯೋಜಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹೊಂದಿದ್ದೇವೆ. ರೈತರೊಂದಿಗೆ ನಿರಂತರ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಹಳ್ಳಿಗಳಿಗೆ ಹೋಗ್ತೇವೆ. ಇತ್ತೀಚೆಗೆ ಕಳೆದ ಖಾರಿಫ್ ಋತುವಿನಲ್ಲಿ ನಾವು ಅಭಿವೃದ್ಧಿ ಹೊಂದಿದ ಕೃಷಿ ಸಂಕಲ್ಪ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಈ ಉಪಕ್ರಮದ ಅಡಿಯಲ್ಲಿ ನಮ್ಮ ಸಂಸ್ಥೆ ಮಾತ್ರವಲ್ಲ, ಇಡೀ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅದರ ಕೃಷಿ ವಿಜ್ಞಾನ ಕೇಂದ್ರಗಳು ಲಕ್ಷಾಂತರ ರೈತರೊಂದಿಗೆ 10 ದಶಲಕ್ಷಕ್ಕೂ ಹೆಚ್ಚು ರೈತರೊಂದಿಗೆ ಸಂಪರ್ಕ ಹೊಂದಿವೆ. ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳು ಸಾಧ್ಯವಾದಷ್ಟು ರೈತರನ್ನು ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಗುರಿ. ಕರಪತ್ರಗಳು ಮತ್ತು ತಾಂತ್ರಿಕ ಬುಲೆಟಿನ್ಗಳಂತಹ ಸಾಹಿತ್ಯವನ್ನ ರೈತರಿಗೆ ವಿತರಿಸುವುದು ನಮ್ಮ ದೊಡ್ಡ ಒಂದು ಕಾರ್ಯಕ್ರಮವಾಗಿದೆ. ನಾವು ರೈತರೊಂದಿಗೆ ನಿರಂತರವಾಗಿ ಸಂಪರ್ಕ ಹೊಂದಿರುವ ಅನೇಕ ಕಾರ್ಯಕ್ರಮಗಳನ್ನು ಹೊಂದಿದ್ದೇವೆ.
ನಿಮ್ಮ ಪ್ರದೇಶದ ಒಬ್ಬ ನಿರ್ದಿಷ್ಟ ರೈತ ಸ್ಥಳೀಯ ಕೃಷಿ ಮೇಲ್ವಿಚಾರಕರಿಗೆ ಅರ್ಥವಾಗದ ಅಥವಾ ರೈತನಿಗೆ ಅರ್ಥವಾಗದ ಸಮಸ್ಯೆಯನ್ನು ಎದುರಿಸಿದರೆ ನಮ್ಮ ಸಂಸ್ಥೆಯ ವಿಜ್ಞಾನಿಗಳ ತಂಡ ಏನಿದೆಯಲ್ಲ, ಅದು ರೈತರ ಹೊಲಗಳಿಗೆ ಭೇಟಿ ನೀಡಿ ರೋಗ ನಿರ್ಣಯ ಮಾಡಿ ನಂತರ ಅದನ್ನು ಪರಿಹರಿಸುತ್ತೆ. ವಿನೋದ್ ಅವರೇ, ನಾವು ಡಿಜಿಟಲ್ ಯುಗದ ಬಗ್ಗೆ ಮಾತನಾಡಿದ್ರೆ ನಾವು ಯಾವ್ಯಾವ ಟೂಲ್ಸ್ ಬಳಸ್ತೀವಿ? ಯಾಕೆಂದ್ರೆ ಸರಿಯಾದ ಮಾಹಿತಿಯೊಂದಿಗೆ ರೈತರನ್ನ ತಲುಪೋದು ಅಷ್ಟೇ ಮುಖ್ಯ. ಯಾಕೆಂದ್ರೆ ಕೃಷಿ ಯಾರಿಗೂ ಕಾಯೋದಿಲ್ಲ. ನೀವು ಖಂಡಿತವಾಗಿ ಸರಿಯಾಗಿ ಹೇಳಿದ್ರಿ. ನೋಡಿ ರೈತ ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಮಾಹಿತಿಯು ನಮ್ಮ ಜ್ಞಾನದ ಮೂಲವಾಗಿದೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನು ಪಡೆಯುವುದು ಅತ್ಯಗತ್ಯ. ಆದ್ದರಿಂದ ರೈತ ಸ್ನೇಹಿತರೆ, ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆಯು ಸರಿಯಾದ ಸಮಯದಲ್ಲಿ ರೈತರಿಗೆ ನಿಖರವಾದ ಮಾಹಿತಿಯನ್ನು ಒದಗಿಸಲು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಿದೆ. ಇದರ ಅಡಿಯಲ್ಲಿ ಸಂಸ್ಥೆಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದು ಡಿಜಿಟಲ್ ರೀಚ್. ಈ ಕಾರ್ಯಕ್ರಮದ ಮೂಲಕ ನಾವು ವೆಬ್ಸೈಟ್, ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಪರಿಕರಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ನಮ್ಮ ವಾಟ್ಸಪ್ ಮೂಲಕ ರೈತರನ್ನು ತಲುಪ್ತಾ ಇದ್ದೇವೆ. ನಾವು ನಮ್ಮ ದೂರದರ್ಶನದ ರೈತನೂ ಇದ್ದಾನೆ. ದೂರದರ್ಶನವೂ ಇದೆ, ಮತ್ತೆ ನಾವು ಅದರ ಬಗ್ಗೆ ಸಹ ಮಾತನಾಡ್ತೇವೆ. ಇವೆಲ್ಲದರ ಮೂಲಕ ನಾವು ರೈತರಿಗೆ ಸಾಸಿವೆಯ ಬಗ್ಗೆ ಇತ್ತೀಚಿನ ಮಾಹಿತಿಯನ್ನು ಒದಗಿಸ್ತಿದ್ದೇವೆ. ಈ ಪರಿಕರಗಳ ಜೊತೆಗೆ ಸಂಸ್ಥೆಯ ರೇಡಿಯೋ ಮತ್ತು ದೂರದರ್ಶನವೂ ಸಹ ಬಳಸ್ತದೆ. ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಉತ್ತರ ಪ್ರದೇಶದ 4 ಆಲ್ ಇಂಡಿಯಾ ರೇಡಿಯೋ ಕೇಂದ್ರಗಳಿಂದ ಮತ್ತು ರಾಜಸ್ಥಾನದ 5 ಆಲ್ ಇಂಡಿಯಾ ರೇಡಿಯೋ ಕೇಂದ್ರಗಳ ಹೊಲ ತಯಾರಿಕೆಯಿಂದ ಕೊಯ್ಲು ಮತ್ತು ಸಂಗ್ರಹಣೆಯವರೆಗಿನ ಸಂಪೂರ್ಣ ಸಾಸಿವೆ ಬೆಳೆ ಚಕ್ರದ 12 ಸಂಚಿಕೆಗಳನ್ನು ಪ್ರಸಾರ ಮಾಡ್ತಾರೆ. ಅವರು ರೈತರ ಅಗತ್ಯಗಳಿಗೆ ಅನುಗುಣವಾಗಿ ಸಾಸಿವೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸ್ತಾರೆ. ನಾವು ದೂರದರ್ಶನವನ್ನು ಸಹ ಬಳಸ್ತಿದ್ದೇವೆ. 6 ಸಂಚಿಕೆಗಳು ಸಾಸಿವೆ ತಂತ್ರಜ್ಞಾನ ಮತ್ತು ರೈತರ ಸಮಸ್ಯೆಗಳಿಗೆ ಪರಿಹಾರಗಳ ಮೇಲೆ ಕೇಂದ್ರೀಕರಿಸ್ತವೆ. ಇದನ್ನು ನಾವು ಉತ್ತರ ಪ್ರದೇಶ ದೂರದರ್ಶನ, ರಾಜಸ್ಥಾನ ದೂರದರ್ಶನ ಮತ್ತು ಡಿ ಕಿಸಾನ್ನಲ್ಲಿ ಸಹ ಪ್ರಸಾರ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ರೀತಿಯಾಗಿ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆಯು ಬಹು ಆಯಾಮದ ತಂತ್ರಜ್ಞಾನ, ಏನಂದರೆ ಈ ಡಿಜಿಟಲ್ ತಂತ್ರಜ್ಞಾನ ಇರ್ಬೋದು ಮತ್ತು ಇತರ ಪ್ರಸಾರ ವಿಧಾನಗಳ ಮೂಲಕ ನಾವು ನಿರಂತರವಾಗಿ ರೈತರಿಗೆ ಇತ್ತೀಚಿನ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಜ್ಞಾನವನ್ನು ಒದಗಿಸುತ್ತಾ ಬರ್ತಾ ಇದ್ದೇವೆ. ಮತ್ತು ಇದರಿಂದ ರೈತರಿಗೆ ಬಹಳ ಉಪಯೋಗ ಆಗಿದೆ. ಈಗ ಅನುಭೂತಿ ಅವರೇ, ನಾನ್ ನಿಮ್ಮಿಂದ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ರೈತ ಉತ್ತಮ ಬೀಜಗಳನ್ನ ಎಲ್ಲಿ ಪಡಿಬೇಕು, ಕೃಷಿ ಕಾರ್ಯಾಚರಣೆಗಳನ್ನ ಹೇಗೆ ನಿರ್ವಹಿಸಬೇಕು ಮತ್ತು ಅದರ ನಂತರ ಸರಿಯಾದ ಮಾಹಿತಿಯನ್ನು ಎಲ್ಲಿ ಪಡಿಬೇಕು ಅಂತ ಹೇಳಿದ್ದೇವೆ. ಆದ್ರೆ ಈಗ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಬೆಳೆ ಅವನನ್ನ ತಲುಪಿದೆ, ನಾವೀಗ ಏನ್ ಮಾಡ್ಬೇಕು, ಅದರ ಗುಣಮಟ್ಟವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು? ಮತ್ತು ಇಂದು ನಾವು ಮೌಲ್ಯವರ್ಧನೆಯ ಬಗ್ಗೆ ಮಾತನಾಡ್ತೇವೆ. ಅಂದ್ರೆ ನಿಮ್ಮ ಮೂಲ ಬೆಳೆಗೆ ಏನನ್ನಾದ್ರೂ ಸೇರಿಸುವುದರಿಂದ ಅದು ಗ್ರಾಹಕರನ್ನ ತಲುಪುತ್ತೆ ಮತ್ತು ಗ್ರಾಹಕರು ಅದನ್ನು ಹೆಚ್ಚು ಇಷ್ಟಪಡ್ತಾರೆ. ನಾವು ಮೌಲ್ಯವರ್ಧನೆ ಸಂಸ್ಕರಣೆ ಬಗ್ಗೆ ಮಾತನಾಡ್ತಿದ್ದೇವೆ. ಇದರಲ್ಲಿ ಯಾವ ರೀತಿಯ ಕೆಲಸವನ್ನ ಮಾಡಲಾಗ್ತಿದೆ? ಎಣ್ಣೆ ಗುಣಮಟ್ಟ ನಾವೆಲ್ಲರೂ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಸಾಸಿವೆ ಎಣ್ಣೆ ಅತ್ಯುತ್ತಮವಾದ ಎಣ್ಣೆಯಾಗಿದ್ದು ಇದು ನಮಗೆ ಪ್ರತಿದಿನ ಪ್ರತಿ ಗ್ರಾಮ್ಗೆ 8 ರಿಂದ 9 ಕಿಲೋ ಕ್ಯಾಲರಿಗಳಷ್ಟು ಶಕ್ತಿಯನ್ನು ಒದಗಿಸುತ್ತೆ. ಎರಡನೇ ಪ್ರಮುಖ ವಿಷಯ ಅಂದ್ರೆ, ಯಾವುದೇ ಎಣ್ಣೆ ಗುಣಮಟ್ಟವನ್ನ ಅದರ ಕೊಬ್ಬಿನಾಮ್ಲಗಳಿಂದ ನಿರ್ಧರಿಸಲಾಗುತ್ತೆ. ಆದ್ದರಿಂದ ಸಾಸಿವೆ ಎಣ್ಣೆಯಲ್ಲಿರುವ ಕೊಬ್ಬಿನಾಮ್ಲಗಳು ತುಂಬಾ ಒಳ್ಳೆಯದು. ನಾವದನ್ನ 2 ವಿಧಗಳಾಗಿ ವರ್ಗೀಕರಿಸಬಹುದು: ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್. ಯಾವುದೇ ಎಣ್ಣೆಯ ಗುಣಮಟ್ಟವನ್ನ ಅದರ ಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳು ಕಡಿಮೆ ಪ್ರಮಾಣದಲ್ಲಿ ಕಂಡುಬಂದಾಗ ಮಾತ್ರ ಅಳೆಯಲಾಗುತ್ತೆ. ಸಾಸಿವೆ ಎಣ್ಣೆ 7 ರಿಂದ 10% ಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತೆ. ಇದು ಬಹಳ ಮುಖ್ಯ. ಇನ್ನು ಎರಡನೇ ವರ್ಗ ಅಪರ್ಯಾಪ್ತ ಕೊಬ್ಬು. ಅಪರ್ಯಾಪ್ತ ಕೊಬ್ಬು ಯಾವುದೇ ಎಣ್ಣೆಯ ಬಹಳ ಮುಖ್ಯವಾದ ಗುಣವಾಗಿದೆ ಮತ್ತು ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರಬೇಕು. ಅದರಿಂದ ನಾವು ಸಾಸಿವೆ ಎಣ್ಣೆಯ ಬಗ್ಗೆ ಮಾತನಾಡುವಾಗ ಇದು ಸುಮಾರು 80 ರಿಂದ 85% ಅಪರ್ಯಾಪ್ತ ಕೊಬ್ಬನ್ನು ಹೊಂದಿರುತ್ತೆ. ನಾವು ಅಪರ್ಯಾಪ್ತ ಕೊಬ್ಬನ್ನ 2 ಭಾಗಗಳಾಗಿ ವಿಂಗಡಿಸಬಹುದು: ಏಕ ಅಪರ್ಯಾಪ್ತ ಕೊಬ್ಬುಗಳು ಮತ್ತು ಬಹು ಅಪರ್ಯಾಪ್ತ ಕೊಬ್ಬುಗಳು. ಹಾಗಾಗಿ ನಾವು ಸಾಸಿವೆ ಎಣ್ಣೆಯ ಬಗ್ಗೆ ಮಾತನಾಡುವಾಗ ಏಕ ಅಪರ್ಯಾಪ್ತ ಕೊಬ್ಬುಗಳು ಎಣ್ಣೆ 60 ರಿಂದ 70% ಬಹು ಅಪರ್ಯಾಪ್ತ ಕೊಬ್ಬಿನಾಮ್ಲಗಳು ಸುಮಾರು 20 ರಿಂದ 25% ಮತ್ತು ಈ ಶೇಕಡಾವಾರು ಸಂಪೂರ್ಣವಾಗಿ ಸಮತೋಲಿತವಾಗಿದ್ದು ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆಗೆ ದೇಹದ ಅಗತ್ಯಗಳನ್ನು ಪೂರೈಸುತ್ತೆ. ಈ ಸಂದರ್ಭದಲ್ಲಿ ನಾವು ಸಾಸಿವೆ ಬೀಜಗಳಿಂದ ಎಣ್ಣೆಯನ್ನು ಹೊರತೆಗೆದಾಗ ನಮಗೆ ಕೇಕ್ ಉಳಿಯುತ್ತೆ. ನೀವು ಕೇಕನ್ನು ಉತ್ಪಾದಿಸಿ ಅದನ್ನು ಪ್ರಾಣಿಗಳಿಗೆ ಆಹಾರವಾಗಿ ಬಳಸೋದಕ್ಕೆ ಮಾರಾಟ ಮಾಡಬಹುದು. ರೈತರ ಆದಾಯವನ್ನ ಹೆಚ್ಚಿಸುವ ಕೆಲವು ಉತ್ಪನ್ನಗಳನ್ನು ಉತ್ಪಾದಿಸೋದಕ್ಕೆ ಭಾರತೀಯ ಸಾಸಿವೆ ಸಂಶೋಧನಾ ಕೇಂದ್ರವು
ಈ ಕೇಕ್ಗಳನ್ನು ಸಂಸ್ಕರಿಸುತ್ತಿದೆ ಅಥವಾ ಮಾರ್ಪಡಿಸುತ್ತಿದೆ. ಇದರಿಂದ ರೈತರ ಲಾಭ ಹೆಚ್ಚಾಗುತ್ತಿದೆ. ಬನ್ನಿ ರೈತರ ಪ್ರಶ್ನೆ ಕೇಳೋಣ. ಆದಾಯವನ್ನ ಹೆಚ್ಚಿಸಲು ಮ್ಹೂ. ಸಾಸಿವೆಗೆ ಯಾವ ಮೌಲ್ಯವರ್ಧನೆಗಳನ್ನ ಮಾಡಬಹುದು ಮತ್ತೆ ಅದರ ಭವಿಷ್ಯದ ನಿರೀಕ್ಷೆಗಳೇನು? ಈ ಅತ್ಯಂತ ಗೌರವಾನ್ವಿತ ವೇದಿಕೆಗೆ ಇದು ನನ್ನ ಕಳಕಳಿಯ ವಿನಂತಿ. ಸಾಸಿವೆ ಕೇಕ್ ಬಳಸಿ ಸಾಸಿವೆ ಮೌಲ್ಯವರ್ಧನೆಯನ್ನ ಮಾಡಬಹುದು. ಸಾಸಿವೆ ಕೇಕನ್ನು ಸಂಸ್ಕರಿಸಿ ಮಾರ್ಪಡಿಸುವ ಮೂಲಕ ನಾವು ಅದರಲ್ಲಿರುವ ಪೌಷ್ಟಿಕಾಂಶ ವಿರೋಧಿ ಸಂಯುಕ್ತಗಳನ್ನು ತೆಗೆದುಹಾಕಬಹುದು. ಈ ರೀತಿಯಾಗಿ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆಯು ಅನೇಕ ಉತ್ಪನ್ನಗಳ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದೆ. ಅವುಗಳಲ್ಲಿ ಒಂದು ಧೂಪತ್ತಿ ಎಂಬ ತಂತ್ರಜ್ಞಾನ ಈಗಾಗಲೇ ಅನುಮೋದಿಸಲಾಗಿದೆ. ಅದೇ ರೀತಿ ನಾವು ನಮ್ಮ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆಯಲ್ಲಿ ಬಿಸ್ಕತ್ತುಗಳ ಮೇಲೂ ಕೆಲಸ ಮಾಡ್ತಿದ್ದೇವೆ. ನಾವು ಸಾಸಿವೆ ಕೇಕ್ನಿಂದ ಕೆಲವು ಅನಪೇಕ್ಷಿತ ಅಂಶಗಳನ್ನ ತೆಗೆದುಹಾಕಿ ಅದರಿಂದ ಬಿಸ್ಕತ್ತುಗಳನ್ನು ತಯಾರಿಸುತ್ತಿದ್ದೇವೆ. ಇದು ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದರ ಹೊರತಾಗಿ ನಾವು ಹೇರ್ ಸ್ಪಾ ಎಂಬ ಬಹಳ ಮುಖ್ಯವಾದ ಉತ್ಪನ್ನವನ್ನ ರಚಿಸಿದ್ದೇವೆ. ಈಗ ನಾವು ಸಾಸಿವೆ ಕೇಕನ್ನು ಮಾರ್ಪಡಿಸಿದಾಗ ಅದು ಶಿಲೀಂಧ್ರವನ್ನ ಕೊಲ್ಲುವ ಶಿಲೀಂಧ್ರನಾಶಕ ಅಂಶಗಳಾದ ಕೆಲವು ಶಿಲೀಂಧ್ರನಾಶಕ ಅಂಶಗಳನ್ನ ಹೊಂದಿರುತ್ತೆ. ಹಾಗಾಗಿ ನಾವೆಲ್ಲರೂ ತಲೆಹೊಟ್ಟು ಅಥವಾ ಕೂದಲು ಉದುರುವಿಕೆಯಿಂದ ಬಳಲುತ್ತಿರುವಂತೆ ನಾವು ಅದಕ್ಕೆ ಸಂಬಂಧಿಸಿದ ಉತ್ಪನ್ನವನ್ನ ರಚಿಸಿದ್ದೇವೆ ಮತ್ತು ಅದಕ್ಕೆ ಪೇಟೆಂಟ್ಗೂ ಅರ್ಜಿ ಸಲ್ಲಿಸಿದ್ದೇವೆ. ಹಾಗಾಗಿ ನಾವು ಆ ಪೇಟೆಂಟ್ ಪಡೆದ ದಿನ ನೀವು ಭಾರತೀಯ ಸಂಶೋಧನಾ ಸಂಸ್ಥೆಯಿಂದ ಉತ್ತಮ ಉತ್ಪನ್ನವನ್ನ ಪಡೆಯುತ್ತೀರಿ. ಅಂದ್ರೆ ನಿಮ್ಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ. ಹೌದು, ಇಲ್ಲಿಯವರೆಗೆ ನಾವು ಪ್ರಾಣಿಗಳ ಪ್ರೋಟೀನ್ ಅಗತ್ಯಗಳನ್ನು ಪೂರೈಸೋದಕ್ಕೆ ಎಣ್ಣೆ ಕೇಕನ್ನ ಬಳಸ್ತಿದ್ವಿ. ಆದ್ರೆ ಈಗ ಮೇಡಮ್ ಹೇಳಿದಂತೆ ನಮ್ಮ ಆರೋಗ್ಯಕ್ಕೆ, ಮಾನವ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವಂತೆ ಮಾಡುವ ಮಾರ್ಗಗಳನ್ನ ಕಂಡುಹಿಡಿಯೋದಕ್ಕೆ ಸಂಶೋಧನೆ ನಡೆಯುತ್ತಿದೆ. ಅಲ್ಲಿ ಅದನ್ನ ಬಳಸುವ ಬಗ್ಗೆಯೂ ಕೆಲಸ ನಡೆಯುತ್ತಿದೆ. ರೈತರ ಬಳಿಗೆ ಹೋಗೋಣ. ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಕಾಂಡಗಳಂತಹ ಬೆಳೆ ಅವಶೇಷಗಳನ್ನ ಈ ರೈತರಿಗೆ ಸಾವಯವ ಗೊಬ್ಬರವಾಗಿ ಹೇಗೆ ಬಳಸೋದು ಮತ್ತೆ ಅದರಿಂದ ಹೇಗೆ ಪ್ರಯೋಜನ ಪಡೆಯೋದು ಎಂಬುದರ ಕುರಿತು ಯಾವುದಾದ್ರೂ ಕೆಲಸ ನಡೀತಾ ಇದೆಯಾ? ಇದು ನನಗೆ ಗೊತ್ತಾಗಬೇಕು. ಹೌದು, ಖಂಡಿತ ನಡೀತಿದೆ. ಮತ್ತೆ ನೋಡಿ, ಭಾರತ ಸರ್ಕಾರವು ಹಲವು ಬಾರಿ ಅದು ಭತ್ತವಾಗಿರಲಿ ಅಥವಾ ಇನ್ನೇನಾದರೂ ಆಗಿರಲಿ, ಹೊಲಗಳಲ್ಲಿ ಬೆಳೆ ಬೆಳೆದ ನಂತರ ಉಳಿಯುವಂತಹ ಅವಶೇಷಗಳನ್ನ ಸುಡಬಾರದು ಅಂತ ಹೇಳಿದೆ. ಮತ್ತೆ ನಾವು ಸಾಸಿವೆಯೊಂದಿಗೆ ಈ ಎಲ್ಲ ನಿಯಮಗಳ ಮೇಲೆಯೂ ಸಹ ಕೆಲಸ ಮಾಡ್ತಿದ್ದೇವೆ. ಮತ್ತು ನೀವು ಗಮನಿಸ್ತಿದ್ರೆ, ನಾವು ನಮ್ಮ ಈ ಕೂಡಿ ಅಂತ ಹೇಳ್ತೀವಿ, ಇದನ್ನು ಇಟ್ಟಿಗೆ ಭಟ್ಟಿಗಳಿಗೆ ಮಾರಾಟ ಮಾಡ್ತೀವಿ. ಅಲ್ಲಿ ನಮಗೆ ಸ್ವಲ್ಪ ಹಣ ಸಿಗುತ್ತೆ, ಹಾಗಾಗಿ ತಕ್ಷಣವೇ ಅದರ ಪ್ರಯೋಜನವೂ ಸಿಗುತ್ತೆ. ಆದರೆ ನೀವು ಇದೇ ಉಳಿಕೆಗಳನ್ನು ಹೊಲದಲ್ಲಿ ಬೆರೆಸಿದರೆ ಅದರಿಂದ ಆರ್ಗಾನಿಕ್ ಕಾರ್ಬನ್ನ ಪ್ರಮಾಣ ಹೆಚ್ಚಾಗತ್ತೆ. ಎರಡನೇದಾಗಿ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಅವಶೇಷಗಳಿದ್ರೂ ಕೂಡ ನೀವದನ್ನು ಕೊಯ್ಲು ಮಾಡಿ ಅದರಿಂದ ವರ್ಮಿ ಕಾಂಪೋಸ್ಟ್ ತಯಾರಿಸಬಹುದು. ನೀವದನ್ನು ಗೊಬ್ಬರವಾಗಿ ಕೂಡ ಬಳಸ್ಬೋದು. ಈ ಸಮಸ್ಯೆ ಈಗ ಯಾಕೆ ರೈತರ ಮುಂದೆ ಬರ್ತಿದೆ ಅಂತಂದ್ರೆ, ಈ ಮೊದಲು ಇದನ್ನ ಸುಟ್ಟು ಬಿಡ್ತಿದ್ರು. ಆದರೆ ಈಗ ಎಲ್ಲ ಕಡೆ ಅಡುಗೆ ಅನಿಲ ಬಂದಿದೆ, ಹಾಗಾಗಿ ಇದೊಂದು ಸಮಸ್ಯೆಯಾಗಿದೆ. ಆದರೆ ನೀವು ಇದನ್ನು ಎಲ್ಲಿ ಬೇಕಾದರೂ ಒಂದು ಕಡೆ ರಾಶಿ ಹಾಕಿ ನೀವದನ್ನ ಕೊಳಿಸಿ ವರ್ಮಿ ಕಾಂಪೋಸ್ಟ್ ಮಾಡಬಹುದು. ದೇಶದ ಅನೇಕ ಕಡೆ ಇದನ್ನು ಬಳಕೆ ಮಾಡ್ತಾರೆ ಕೂಡ. ಸುಶೀಲ್ ಅವರೇ, ನೀವು ಕೃಷಿ ವಿಜ್ಞಾನ ಕೇಂದ್ರದೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ನಿಮ್ಮ ಸಂಸ್ಥೆ ಯಾವ ರೀತಿ ಕೆಲಸವನ್ನ ಮಾಡುತ್ತಿದೆ? ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಾಸಿವೆ ಕೃಷಿಗೆ ಸಂಬಂಧಿಸಿದಂತೆ ರೈತರಿಗೆ ಅರಿವು ಮೂಡಿಸೋದಕ್ಕೆ ಏನ್ ಮಾಡ್ತಿದೆ? ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಥಮಿಕ ಉದ್ದೇಶವೆಂದರೆ ರೈತರ ಹೊಲಗಳಲ್ಲಿ ಯಾವುದೇ ತಂತ್ರಜ್ಞಾನವನ್ನು ಜಾರಿಗೆ ತರುವ ಮೊದಲು ನಿರ್ದಿಷ್ಟ ಪ್ರದೇಶದಲ್ಲಿ ಕ್ಷೇತ್ರ ಪ್ರಯೋಗಗಳನ್ನು ನಡೆಸೋದು. ಅದು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಅನ್ನೋದು ನಿರ್ಧರಿಸೋದು. ಇದಕ್ಕಾಗಿ ನಾವು ಅದನ್ನು ನಿರ್ಣಯಿಸಬೇಕಾಗಿದೆ. ನಾವು ಅದನ್ನು ನಿರ್ಣಯಿಸಿದ ನಂತರ ಈ ತಂತ್ರಜ್ಞಾನವು ಫಲಪ್ರದವಾಗಿದೆ ಮತ್ತು ರೈತರ ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗ್ತದೆ ಅಂತ ನಾವು ನಿರ್ಧರಿಸ್ತೇವೆ. ಫಲಿತಾಂಶಗಳು ಬಂದ ನಂತರ ನಾವು ಮಂಚೂಣಿಯ ಪ್ರದರ್ಶನಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ತಂತ್ರಜ್ಞಾನವನ್ನು ಪ್ರಸಾರ ಮಾಡ್ತೇವೆ. ಅದರ ನಂತರ ಕ್ಷೇತ್ರ ದಿನಗಳನ್ನು ಆಯೋಜಿಸಲಾಗ್ತದೆ. ನಾವು ಒಂದು ಹಳ್ಳಿಯಲ್ಲಿ 5 ಹೆಕ್ಟೇರ್ನಲ್ಲಿ ಪ್ರದರ್ಶನಗಳನ್ನು ಸ್ಥಾಪಿಸಿದ್ರೆ ಸುತ್ತಮುತ್ತಲಿನ 10ರಿಂದ 15 ಹಳ್ಳಿಗಳಿಂದ 100-200 ರೈತರನ್ನ ತಂತ್ರಜ್ಞಾನ ಪ್ರದರ್ಶಿಸಲು, ರೈತರು ಏನು ಮಾಡ್ತಿದ್ದಾರೆ ಮತ್ತೆ ನಮ್ಮ ತಂತ್ರಜ್ಞಾನದ ಫಲಿತಾಂಶಗಳನ್ನು ಪ್ರದರ್ಶಿಸಲು ಆಹ್ವಾನಿಸ್ತೇವೆ. ರೈತರು ಇವುಗಳನ್ನು ನೋಡಿದಾಗ ಮುಂದಿನ ವರ್ಷ ಈ ವಿಧದ ಸಾಸಿವೆಯನ್ನು ನೆಡ್ತೇವೆ, ಈ ಗೊಬ್ಬರವನ್ನು ಬಳಸ್ತೇವೆ ಮತ್ತೆ ಈ ಸಸ್ಯ ಸಂಸ್ಕರಣಾ ವಿಧಾನಗಳನ್ನು ಬಳಸ್ತೇವೆ ಅಂತ ಅವರು ಸ್ವತಃ ನಿರ್ಧರಿಸ್ತಾರೆ. ಇದಷ್ಟೇ ಅಲ್ಲದೆ ನಾವು ಈ ಕಾಲಕ್ಕೆ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜಿಸುತ್ತೇವೆ.
ಮತ್ತು ಇಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ನಾವು ಏನು ಈ ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳ ಭಾಗವಾಗಿ ಈ ನಮ್ಮ ಪ್ರದೇಶದ ಸುತ್ತಮುತ್ತಲಿನ ಈ ನಿರುದ್ಯೋಗಿ ಯುವಕರು ಏನಿದ್ದಾರೆ ಅವರುಗಳಿಗೆ 15 ದಿನಗಳಿಂದ ಈ 1 ವರ್ಷದವರೆಗೆ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜಿಸ್ತೇವೆ. ಅಶೋಕ್ ಅವರೇ, ಈಗ ಕಾರ್ಯಕ್ರಮವನ್ನ ಕೊನೆಗೊಳಿಸುವ ಸಮಯ ಬಂದಿದೆ. ರೈತರು ನಿಮ್ಮ ಮುಂದೆ ಕುಳಿತಿರುವುದರಿಂದ ಅನೇಕರು ದೂರದರ್ಶನದಲ್ಲಿ ನಿಮ್ಮ ಮಾತುಗಳನ್ನು ಕೇಳುತ್ತಿರುವುದರಿಂದ ರೈತರಿಗೆ ನಿಮ್ಮ ಅಭಿಪ್ರಾಯಗಳೇನು? ಯಾವುದೇ ಅಂತಿಮ ಪರಿಹಾರಗಳು ಅಥವಾ ಅವರು ಏನ್ ಮಾಡಬೇಕು ಅಂತ ನೀವು ಬಯಸ್ತೀರಿ? ಪ್ರಸ್ತುತ ನಮ್ಮಲ್ಲಿ ಯಾವುದೇ ಮುಂದುವರಿದ ಪ್ರಭೇದಗಳು ಅಥವಾ ತಂತ್ರಜ್ಞಾನಗಳಿದ್ದರೂ ಕೂಡ ಸರಿಯಾಗಿ ಬಳಸಿದರೆ ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಸರಾಸರಿ ಸಾಸಿವೆ ಇಳುವರಿ ಸುಮಾರು 30 ಕ್ವಿಂಟಾಲ್ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಮಂದಿ ರೈತರು ಅಂತಹ ಇಳುವರಿಯನ್ನು ಪಡೆಯುತ್ತಿದ್ದಾರೆ? ಕೇವಲ ಆಯ್ದ ಕೆಲವರು ಮಾತ್ರ ಅಂತಹ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಈಗ ಇದಕ್ಕೆ ಕಾರಣ ಏನು? ರೈತ ಬಾಂಧವರೇ, ಅದು ಕೃಷಿ ವಿಜ್ಞಾನ ಕೇಂದ್ರವಾಗಲಿ, ಸಾಸಿವೆ ಸಂಶೋಧನಾ ಸಂಸ್ಥೆಯಾಗಲಿ ಅಥವಾ ಯಾವುದೇ ಇತರ ವಿಶ್ವವಿದ್ಯಾಲಯವಾಗಲಿ, ನೀವು ಮೊದಲು ಸರ್ಕಾರಿ ಸಂಸ್ಥೆಗಳನ್ನು ನಂಬಲು ಕಲಿಯಬೇಕು ಅಂತ ನಾನು ವಿನಂತಿಸೋದು. ಮತ್ತೆ ಶಿಫಾರಸು ಮಾಡಲಾದ ತಂತ್ರಜ್ಞಾನ ಅಥವಾ ವೈವಿಧ್ಯ 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕೆಲವು ರೈತ ಸಹೋದರರು ಏನು ಮಾಡ್ತಾರೆ ಅಂತಂದರೆ, ವದಂತಿಯ ಆಧಾರದ ಮೇಲೆ ಅದನ್ನು ತಿರಸ್ಕರಿಸಿಬಿಡ್ತಾರೆ. ಹಾಗಾಗಿ ನಮ್ಮ ಜಮೀನಿಗೆ ಒಂದು ತಂತ್ರಜ್ಞಾನ ಸೂಕ್ತ ಅಲ್ಲದಿದ್ದರೆ ನೀವು ಅದನ್ನು ತಿರಸ್ಕರಿಸಿದರೂ ಸಹ ನಿಮ್ಮ ಜಮೀನಿನ ಒಂದು ಸಣ್ಣ ಪ್ರದೇಶದಲ್ಲಿ ಒಂದು ಬೀಗದಲ್ಲಿ ಅದನ್ನು ಪ್ರಯತ್ನಿಸಿ ನೋಡಿ. ನಮ್ಮ ವಿಜ್ಞಾನಿಗಳು ಪ್ರತಿ ವರ್ಷ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಮತ್ತು ಪ್ರತಿ ವರ್ಷ 4-5 ಪ್ರಭೇದಗಳನ್ನು ವಿಭಿನ್ನ ಪರಿಸ್ಥಿತಿಗಳಿಗಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಕೀಟ ಮತ್ತು ರೋಗ ನಿರ್ವಹಣಾ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಕೆಲವು ಮುಂದುವರಿದ ಕೃಷಿ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನಮ್ಮ ರೈತ ಸಹೋದರರು ಅವುಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಮತ್ತು ಅವುಗಳ ಪರಿಣಾಮಕಾರಿತ್ವವನ್ನು ನೋಡದೇ ಇದ್ದರೆ ನಮ್ಮ ವಿಜ್ಞಾನಿಗಳ ಪ್ರಯತ್ನಗಳು ವ್ಯರ್ಥವಾಗಿಬಿಡ್ತವೆ. ಆದ್ದರಿಂದ ನೀವು ಅವುಗಳನ್ನು ಕಾರ್ಯಗತಗೊಳಿಸಬೇಕು. ಮತ್ತು ಇದಕ್ಕೊಂದು ಉದಾಹರಣೆ ಅಂದರೆ, ನನ್ನ ಎಲ್ಲ ರೈತ ಬಾಂಧವರು, ನೀವು 25 ವರ್ಷಗಳ ಹಿಂದೆ ಹೋದರೆ ಭಾರತೀಯ ಸಾಸಿವೆ ಮತ್ತು ರೇಪ್ ಸೀಡ್ನ ಸರಾಸರಿ ಇಳುವರಿ ಪ್ರತಿ ಹೆಕ್ಟೇರಿಗೆ 1,000 ಕೆಜಿಗಿಂತ ಕಡಿಮೆ ಇತ್ತು. ಇಂದು ನಾವು ಪ್ರತಿ ಹೆಕ್ಟೇರಿಗೆ ಸುಮಾರು 1,400-1,500 ಕೆಜಿ ಸರಾಸರಿ ಇಳುವರಿಯನ್ನು ಸಾಧಿಸ್ತೇವೆ. ವಿಜ್ಞಾನಿಗಳ ಪ್ರಯತ್ನಗಳು, ಭಾರತ ಸರ್ಕಾರದ ನೀತಿಗಳು ಮತ್ತು ರೈತರ ಕಠಿಣ ಪರಿಶ್ರಮ, ತಂತ್ರಜ್ಞಾನಗಳ ಅಳವಡಿಕೆ ಇವೆಲ್ಲವೂ ಇದಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಿವೆ. ಹಾಗಾಗಿ ನಿಮ್ಮೆಲ್ಲರನ್ನೂ ಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆ ಹಾಗೂ ಅಲ್ಲಿ ಲಭ್ಯವಿರುವ ಮಾಹಿತಿಯೊಂದಿಗೆ ಸಂಪರ್ಕ ಸಾಧಿಸಲು ವಿನಂತಿಸ್ತೇನೆ. ನನ್ನ ಸಹೋದ್ಯೋಗಿ ಹೇಳಿದಂತೆ, ಇತ್ತೀಚಿನ ದಿನಗಳಲ್ಲಿ ನೀವು ಇಲ್ಲಿಗೆ ಬರುವ ಅಗತ್ಯವಿಲ್ಲ. ಹಿಂದಿನದಕ್ಕೆ ಹೋಲಿಸಿದರೆ ಪರಿಸ್ಥಿತಿ ಬಹಳಷ್ಟು ಬದಲಾಗಿದೆ. ಇವತ್ತು ಪ್ರತಿಯೊಬ್ಬ ರೈತರ ಕೈಯಲ್ಲಿ ಮೊಬೈಲ್ ಫೋನ್ ಇದೆ. ಅದರಲ್ಲಿ ಎಲ್ಲಾ ತಂತ್ರಜ್ಞಾನಗಳ ಮಾಹಿತಿ ನಿಮಗೆ ಸಿಗುತ್ತೆ. ಅದನ್ನು ಬಳಸ್ಕೊಳ್ಳಿ. ಸರಿ, ರೈತರಿಗೆ ಖಂಡಿತವಾಗಿಯೂ ಅವಕಾಶ ನೀಡಬೇಕು. ಅವರು ಹೊಲಗಳಲ್ಲಿ ಹೊಸದನ್ನ ಪ್ರಯತ್ನಿಸಬೇಕು. ಸಂದೇಶಗಳ ಮೇಲೆ ಕೃಷಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಫಲಿತಾಂಶಗಳನ್ನ ನೀವೇ ನೋಡುವವರೆಗೆ ನೀವು ಅದನ್ನು ನಂಬೋದಿಲ್ಲ. ಹಾಗಾಗಿ ರಾಜಸ್ಥಾನದ ಮಣ್ಣಿನ ಪರಿಮಳ, ನಮ್ಮ ವಿಜ್ಞಾನಿಗಳ ಜ್ಞಾನ ಮತ್ತು ರೈತರ ಧ್ವನಿಗಳು ಇಂದಿನ ಚರ್ಚೆಯನ್ನ ಇನ್ನಷ್ಟು ಅರ್ಥಪೂರ್ಣಗೊಳಿಸಿದವು ಅಂತ ನೀವು ನೋಡಿದ್ರಿ. ಸರಿ, ಈಗ ನಿಮ್ಗೆ ವಿದಾಯ ಹೇಳ್ತೀವಿ. ನಮಸ್ಕಾರ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ.